ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ-ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ. ಲವಣ ತೈಲಂ ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಮತ್ತು ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾ ಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಖಂಡಿತವಾಗಿಯೂ ಬಳಸಿ ನೋಡಿ. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಮೃತ ಬಿಂದು ಮಹೋತ್ಸವ ನಡೀತಾ ಇದೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. A&J ಹೆಲ್ತ್ ಕೇರ್ ವತಿಯಿಂದ ಅಮೃತ ಬಿಂದುವಿನ ಎಲ್ಲ ರೀತಿಯಂತಹ ಆಯುರ್ವೇದಿಕ್ ಉತ್ಪನ್ನಗಳನ್ನು ಕೊಡುಗೆಯಾಗಿ ನೀಡ್ತಾ ಇದ್ದಾರೆ. ಈ 15 ದಿನಗಳ ಕಾಲ ಅಂದರೆ ಜನವರಿ 31ನೇ ತಾರೀಕಿನವರೆಗೆ ಅಮೃತ ಬಿಂದು ಮಹೋತ್ಸವದ ಮುಖಾಂತರ ಅಮೃತ ಬಿಂದುವಿನ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳನ್ನು ಕೊಡುಗೆಯಾಗಿ ನೀಡಲಾಗ್ತಿದೆ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಕರೆ ಮಾಡ್ತೀರಿ ಮತ್ತು ಯಾವ ಪತ್ರಗಳನ್ನೆಲ್ಲ ನಾವು ಓದ್ತೀವಿ ಅಂತಹ ನಮ್ಮ ವೀಕ್ಷಕರಿಗೆ ಅಂತ ಹೇಳ್ತಾ, ಇನ್ನು ಇವತ್ತು ಹಿರೇಕಲವತ್ತಿ, ಕಪ್ಪನಹಳ್ಳಿ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಒಂದು ವಿಶೇಷ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಶ್ರೀ ಮಣ್ಣು ಬಸವಣ್ಣ ಸ್ವಾಮಿ ದೇವಸ್ಥಾನದ ನೂತನ ಕಟ್ಟಡ, ರಾಜಗೋಪುರ ಮತ್ತು ಕಳಸಾರೋಹಣದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ವಹಿಸಿದ್ದಾರೆ. ಶ್ರೀ ಆಂಜನೇಯ ಸ್ವಾಮಿ ಪಲ್ಲಕ್ಕಿ, ಶ್ರೀ ಬಸವೇಶ್ವರ ಸ್ವಾಮಿಯ ನಂದಿಕೋಲಿನ ಸಮೇತ ಗುರೂಜಿಯವರ ಭವ್ಯ ಮೆರವಣಿಗೆ ಕಾರ್ಯಕ್ರಮ, ಕುಂಭಮೇಳ ಹಾಗೂ ವಿವಿಧ ಕಲಾಮೇಳಗಳೊಂದಿಗೆ ಕಪ್ಪನಹಳ್ಳಿಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹಿರೇಕಲವತ್ತಿ ಗ್ರಾಮದ ಶ್ರೀ ಮಣ್ಣು ಬಸವೇಶ್ವರ ದೇವಸ್ಥಾನದ ಸನ್ನಿಧಿಯವರೆಗೂ ಮೆರವಣಿಗೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗ್ತಿದೆ. ಖಂಡಿತವಾಗಿಯೂ ನೀವು ಕೂಡ ಆಗಮಿಸಿ. ಶ್ರೀ ಮಣ್ಣು ಬಸವಣ್ಣ ಸ್ವಾಮಿ ದೇವಸ್ಥಾನ, ಹಿರೇಕಲವತ್ತಿ, ಕಪ್ಪನಹಳ್ಳಿ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಇಲ್ಲಿ ನಡೀತಾ ಇರುವಂತಹ ವಿಶೇಷ ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ನೀವು ಕೂಡ ಭಾಗವಹಿಸಿ ಗುರೂಜಿಯವರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಈಗ ಗುರೂಜಿಯವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಬನ್ನಿ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಬಹಳ ವಿಶೇಷವಾಗಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಶ್ರೀ ಮಣ್ಣು ಬಸವೇಶ್ವರ ಸ್ವಾಮಿಯ ಸುಂದರವಾದಂಥ ಆಲಯ ಪ್ರವೇಶ, ಜೊತೆಗೆ ಮಣ್ಣು ಬಸವೇಶ್ವರ ಸ್ವಾಮಿ ಇಂದೂ ನೆನ್ನೆದಲ್ಲ, ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು. ಹಾಗಾಗಿ ಆ ಭಾಗದ ಸಾಕಷ್ಟು ಜನ ರೈತ ಬಾಂಧವರು ಹಾಗೂ ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿರತಕ್ಕಂಥದ್ದು. ಅಂತಹ ದೇವಾಲಯದ ವಿಮಾನಗೋಪುರ, ರಾಜಗೋಪುರ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ದೇವಾಲಯದ ಪೂಜಾ ಅನುಷ್ಠಾನಗಳನ್ನು ಶ್ರದ್ಧಾಭಕ್ತಿಯಾಗಿ ಮಾಡ್ತಿರ್ತಕ್ಕಂಥದ್ದು ಭಾಳ ಸಂತೋಷವೇ ಸರಿ.
ಈ ಒಂದು ಕಾಯಕ, ಈ ಒಂದು ಪರಮ ಪವಿತ್ರವಾಗಿರತಕ್ಕಂತಹ ಪುಣ್ಯ ಕಾರ್ಯಕ್ರಮಕ್ಕೆ ನಾನು ಬರ್ತಿದ್ದೇನೆ. ತಾವೆಲ್ಲರೂ ಬನ್ನಿ. ಜೊತೆಗೆ ಆ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ಬಿಲ್ವಪತ್ರೆ, ತುಳಸಿ, ವಿಶೇಷವಾಗಿ ಬಿಲ್ವಪತ್ರೆ ಮತ್ತು ಭಸ್ಮ, ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಬಿಲ್ವಪತ್ರೆ ಮತ್ತು ಭಸ್ಮವನ್ನು ತಂದು ಮಣ್ಣು ಬಸವೇಶ್ವರರಿಗೆ ಸಮರ್ಪಣೆ ಮಾಡತಕ್ಕಂತಹದ್ದು ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಾನು ತಿಳಿಸುವಂತಹ ಒಂದು ತಂತ್ರಸಾರ. ಯಾಕೆಂದರೆ ಶಿವನಿಗೆ ಇಷ್ಟವಾಗಿರ್ತಕ್ಕಂಥದ್ದು ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿನಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಒಂದು ಬಿಲ್ವಪತ್ರೆಯಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಆ ಒಂದು ಬಿಲ್ವಪತ್ರೆ 3 ದಳದ್ದಾಗಿರಬೇಕು. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿನಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಒಂದು ಬಿಲ್ವಪತ್ರೆಯಿಂದ ಇಷ್ಟೆಲ್ಲ ಕಾರ್ಯಸಿದ್ಧಿ ಇದೆ. ಆದರೆ ಅದೇ ಬಿಲ್ವಪತ್ರೆಯಿಂದ ಮತ್ತಷ್ಟು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದಾದರೆ ಅದಕ್ಕೆ ಭಸ್ಮದ ಸಹಾಯ ಬೇಕಾಗಿದೆ. ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಾಗ ಒಂದಷ್ಟು ಬಿಲ್ವಪತ್ರೆ, ಒಂದಷ್ಟು ಭಸ್ಮವನ್ನು ತೆಗೆದುಕೊಂಡು ಬನ್ನಿ. ಹಾಗೆ 2 ದೀಪಗಳನ್ನು ತನ್ನಿ. 2 ದೀಪ, ಬಿಲ್ಪತ್ರೆ, ಭಸ್ಮ ಇದಿಷ್ಟು ನಿಮ್ಮ ಹಸ್ತದಲ್ಲಿರಬೇಕು. ಇದಿಷ್ಟು ನೀವು ತಂದಿದ್ದೇ ಆದರೆ ಮಣ್ಣು ಬಸವೇಶ್ವರರ ಸಾನ್ನಿಧ್ಯದಲ್ಲಿ ಎಲ್ಲರೂ ಸಾಮೂಹಿಕವಾಗಿ ಕೂತು ಭಗವಂತನ ಸುಂದರವಾದಂತಹ ದರ್ಶನವನ್ನು ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗೋಣ. ನಮ್ಮೊಳಗಿರ್ತಕ್ಕಂತಹ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಇದೇ ಬಿಲ್ವಪತ್ರೆ ಭಸ್ಮದಿಂದ ಒಂದು ತಂತ್ರಸಾರವನ್ನು ಮಾಡೋಣ. ಈ ತಂತ್ರಸಾರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆದರೆ ತಂತ್ರಸಾರದ ರಹಸ್ಯವೇನು, ಹೇಗೆ ಮಾಡಬೇಕು, ಅದರ ಕ್ರಮವೇನು, ಮಾಡಿದಾದ ನಂತರ ಅದರ ಉಪಯೋಗ ಕ್ರಮ ಹೇಗೆಲ್ಲ ಉಪಯೋಗಿಸಿದ್ರೆ ಅದರ ಫಲಾಫಲಗಳೇನು, ಇದೆಲ್ಲವನ್ನು ಸಹಿತ ಸವಿಸ್ತಾರವಾಗಿ ಈ ಒಂದು ಕ್ಷೇತ್ರದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಹಾಗಾಗಿ ಮಣ್ಣು ಬಸವೇಶ್ವರರ ಸಂಪೂರ್ಣ ಕೃಪಾಶೀರ್ವಾದ ಎಲ್ಲರಿಗೂ ಸಿಗಲಿ. ಕಾರ್ಯಕ್ರಮಕ್ಕೆ ಬರ್ತಕ್ಕಂಥವ್ರಿಗೆ ಆಗೇ ಗೊತ್ತಾಗುತ್ತೆ. ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗದಿರೋ ಇರ್ತಕ್ಕಂಥವ್ರಿಗೆ ಮುಂದೊಂದು ದಿವಸ ಕಾರ್ಯಕ್ರಮ ಚಿತ್ರೀಕರಣ ಆದ ನಂತರ ಅಲ್ಲಿ ತಿಳಿಸುವಂಥ ಒಂದಷ್ಟು ವಿಧಿವಿಧಾನಗಳು, ರಹಸ್ಯಗಳನ್ನು ತಾವು ತಿಳ್ಕೊಂಡಂಗೆ ಆಗುತ್ತೆ. ಏನೇ ಆದರೂ ಕ್ಷೇತ್ರದಲ್ಲಿರ್ತಕ್ಕಂಥ ಶಕ್ತಿಯ ತರಹ ಮಣ್ಣು ಬಸವೇಶ್ವರ ಮಹಾಮೃತ್ತಿಗೆಯಿಂದ ತಯಾರಾದಂತಹ ಬಸವೇಶ್ವರ, ಅಂತಹ ಬಸವೇಶ್ವರನ ಸಾನ್ನಿಧ್ಯ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಅಲ್ಲಿ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕವಿಲ್ಲ, ಆದರೆ ಸ್ವಾಮಿಯ ದರ್ಶನ, ಸ್ವಾಮಿಗೆ ಅರ್ಪಣೆ ಮಾಡ್ತಕ್ಕಂಥ ಪುಷ್ಪ ಅಲ್ಲಿ ಪ್ರಸಾದದ ರೂಪದಲ್ಲಿ ಸಿಗುತ್ತೆ. ಅಂದರೆ ನಿಮ್ಮ ಮನೋಕಾಮನೆಗಳನ್ನು ಏನಾದರೂ ಇದ್ದರೆ ಭಗವಂತನ ಸಾನ್ನಿಧ್ಯದಲ್ಲಿ ನಿಂತು ಪ್ರಾರ್ಥನೆ ಮಾಡಿದ್ರೆ ಸ್ವಾಮಿ ಪ್ರಸಾದವನ್ನು ಕರುಣಿಸ್ತಕ್ಕಂತಹ ಆ ಸುಂದರವಾದಂಥ ದೃಶ್ಯಗಳಿದೆಯಲ್ಲ, ಅದು ಕಣ್ ತುಂಬಿಸ್ಕೊಳ್ಬೇಕು. ಹಾಗಾಗಿ ಇವತ್ತಿಗೂ ಪವಾಡಗಳ ಸೃಷ್ಟಿ ಮಾಡತಕ್ಕಂತಹ ಮಣ್ಣು ಬಸವೇಶ್ವರರ ಸಾನ್ನಿಧ್ಯ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಅಂತಹ ಕ್ಷೇತ್ರದ ಬಗ್ಗೆ ಮಾಹಿತಿ ನನಗಿತ್ತು, ಆದರೆ ಕ್ಷೇತ್ರವನ್ನು ದರ್ಶನ ಮಾಡಬೇಕಾದ್ರೆ ಇದೊಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ಹಾಗಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬರ್ತಿದ್ದೇನೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬನ್ನಿ. ಬರಬೇಕಾದ್ರೆ ಬರಿಗೈಲಿ ಬರಬೇಡಿ. ಬಿಲ್ವಪತ್ರೆ, ಭಸ್ಮ, 2 ದೀಪ ಇದಿಷ್ಟು ಮಾತ್ರ ನೀವು ತೊಗೊಂಬನ್ನಿ. ಭಗವತ್ ಸಾನ್ನಿಧ್ಯದಲ್ಲಿ ವಿಶೇಷವಾದ ಪೂಜಾ ಅನುಷ್ಠಾನವನ್ನು ಮಾಡೋಣ. ಭಗವಂತನ ಕೃಪೆಗೆ ಎಲ್ಲರೂ ಪಾತ್ರರಾಗೋಣ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಒಂದೊಂದು ವಿಚಾರಗಳು ನಿಮಗೆ ಬಹಳ ಹೃದಯಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದಿದೆ. ಒಂದೊಂದು ವಿಚಾರಗಳನ್ನು ತಿಳಿ ಹೇಳಬೇಕಾದರೂ ನಾವು ಸಾಕಷ್ಟು ಹೇಳ್ತಾನೆ ಹೋಗ್ತೀವಿ. ಹಾಗಾಗಿ ನಿನ್ನೆ ಶ್ರೀನಿವಾಸ ಶರ್ಮಾ ತಿಳಿಸ್ಕೊಟ್ಟಿರ್ತಕ್ಕಂಥ ತಂತ್ರಸಾರ ಇದನ್ನು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಈ ತಂತ್ರಸಾರ ಬರೀ ವಾರದಲ್ಲಿ ಭಾನುವಾರ ಮಾತ್ರ ಅಲ್ಲ, ಅಥವಾ ನೆನ್ನೆಗೆ ಮಾತ್ರ ಸೀಮಿತ ಅಲ್ಲ. ಭಾನುವಾರ, ಗುರುವಾರ, ಪೌರ್ಣಮಿ, ಅಮಾವಾಸ್ಯೆ ಇಂತಹ ಪರ್ವಕಾಲಗಳಲ್ಲೂ ಸಹಿತ ಈ ತಂತ್ರವನ್ನು ಮಾಡಿ. ಇಲ್ಲಿವರೆಗೂ ತಿಳಿಸಿರ್ತಕ್ಕಂಥ ತಂತ್ರಸಾರ ಬೇರೆ, ನಿನ್ನೆ ತಿಳಿಸಿರ್ತಕ್ಕಂಥ ತಂತ್ರಸಾರವೇ ಬೇರೆ. ನಿನ್ನೆಯ ತಂತ್ರಸಾರ ಎಲ್ಲರಿಗೂ ಯೂಸ್ ಆಗುವಂಥದ್ದು, ಎಲ್ಲರೂ ಈ ಕಾಯಕವನ್ನು ಮಾಡುವಂತಹದ್ದು. ಈ ಕಾಯಕದಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂತಹ ಒಂದಷ್ಟು ವಿಶೇಷತೆಗಳನ್ನು ತಾವು ಸೃಷ್ಟಿಪಡಿಸ್ಕೊಳ್ಬಹುದು. ಹಾಗಾಗಿ ಶ್ರದ್ಧೆಯಿಂದ ಮಾಡಿದ್ರೆ ಅದರ ಫಲ ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಶ್ರದ್ಧೆಯಿಂದ ಮಾಡಿದ್ರೆ ಶೀಘ್ರವಾಗಿ ಅದರ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಸೋಮವಾರದ ಈ ಶುಭ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋಣ ಗುರುಜಿಯವರಿಂದ. ಕೃಷಿ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲಿನೀ ನಮಃ, ನವದುರ್ಗಾಯ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣಿ ಶಿಷ್ಯ ಋತು ಮಾಘ ಮಾಸ ಶುಕ್ಲಪಕ್ಷ 23/1 23/1/2023 23/1/2023. ಇದು ಬಹಳ ಚೆನ್ನಾಗಿದೆ. ಇಲ್ಲಿ 1, 2 ಬಿಟ್ಟರೆ ಈ ಭಾಗದಲ್ಲಿ 23, ಈ ಭಾಗದಲ್ಲಿ 23. 23/1/2023 ಸೋಮವಾರ, ದ್ವಿತೀಯ ಧನಿಷ್ಠಾ ನಕ್ಷತ್ರ. ಇವತ್ತು ಧನಿಷ್ಠಾ ನಕ್ಷತ್ರ, ಅಗ್ನಿ ನಕ್ಷತ್ರ ಬಹಳ ವಿಶೇಷವಾಗಿರುವ ನಕ್ಷತ್ರವೇ ಸರಿ. ಆದರೆ ಧನಿಷ್ಠಾ ನಕ್ಷತ್ರವಾದಂಥ ಈ ಶುಭ ದಿನ ಇವತ್ತು ಯಾರೆಲ್ಲ
ಸಾಂಬ ಸದಾಶಿವನಿಗೆ ವಿಶೇಷವಾದಂಥ ಅರ್ಚನೆ, ಸಂಕಲ್ಪ, ಬಿಲ್ವಾರ್ಚನೆ, ಬಿಲ್ವಪತ್ರೆಯ ಪೂಜಾನುಷ್ಠಾನವನ್ನು ಮಾಡ್ತೀರಿ, ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಇವತ್ತು ಶಿವನ ಸಾನ್ನಿಧ್ಯದಲ್ಲಿ ಗೋಕ್ಷೀರವನ್ನು, ಹಸುವಿನ ಹಾಲನ್ನು ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾದ ಫಲವೂ ಹೌದು. ಯಾಕೆಂದರೆ ಈ ನಕ್ಷತ್ರದ ಫಲ ಆಗಿದೆ. ಧನಿಷ್ಠಾ ನಕ್ಷತ್ರ ಕುಂಭರಾಶಿ, ಧನಿಷ್ಠಾ ನಕ್ಷತ್ರ ಕುಂಭರಾಶಿಗೆ ವಿಶೇಷವಾಗಿರ್ತಕ್ಕಂಥ ಫಲ. ಜೊತೆಗೆ ಇವತ್ತಿನ ತಿದಿವಾರ ನಕ್ಷತ್ರದಲ್ಲಿ ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಭಯಪಡಬೇಕಾದ್ದಿಲ್ಲ. 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಇವತ್ತಿನ ನಕ್ಷತ್ರಚಾರ ಪ್ರಕಾರ ಸೂರ್ಯದೇವರಿಗೆ ಬೆಳಗ್ಗೆ ಪ್ರಾರ್ಥನೆ ಮಾಡಿ ಕುಲದೇವರ ಆರಾಧನೆ ನಡೆಸಿ ತದನಂತರ ಮನೆಯಿಂದ ಆಚೆ ಹೊರಡೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಜೊತೆಗೆ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಎಲ್ಲವೂ ಮಹತ್ತರವಾದ್ದರಿಂದ ವಾರದ ಮೊದಲನೇ ದಿವಸ ಸೋಮವಾರ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಎಂತಹ ಅಸಾಧ್ಯವಾದ್ದಾದರೂ ಸಾಧನೆ ಮಾಡಿಕೊಂಡು ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಂಡು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ಇವತ್ತಿರೋದ್ರಿಂದ ಯಾರೂ ಅಂಜಬೇಕಾದ್ದಿಲ್ಲ, ಧೈರ್ಯವಾಗಿರಿ. ಜೊತೆಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಮಾತ್ರ ಕೆಂಪು ಗಂಧವನ್ನು ತೆಗೆದು ಆ ಗಂಧವನ್ನು ನಿಮ್ಮ ಕುಲದೇವರಿಗೆ ಒಂದಿಷ್ಟು ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂತಹ ಗಂಧವನ್ನು ತಾವು ಹಣೆಗೆ ತಿಲಕ ರೂಪದಲ್ಲಿ ಹಚ್ಕೊಳ್ಳೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯದ ಕಡೆ ಒಂದಷ್ಟು ಗಮನ ಹರಿಸಬೇಕು. ವಾರದ ಮೊದಲನೇ ದಿವಸ ಪ್ರಾರಂಭಿಕ ಹಂತದಲ್ಲೇ ಅರ್ಧ ತಲೆನೋವು, ಮೈಕೈ ನೋವು, ಹೊಟ್ಟೆಗೆ ಸಂಬಂಧಪಟ್ಟದ್ದು ಅಥವಾ ಅಧಿಕವಾದಂಥ ಬೆನ್ನೋವು ಮತ್ತು ಎಲ್ಲೇ ಕೆಲಸಕ್ಕೆ ಹೊರಡಬೇಕಾದರೂ ಒಂದರ ಬೇಜವಾಬ್ದಾರಿತನ, ಸರಿಯಾದ ಸಮಯಕ್ಕೆ ಹೋಗಿ ಸೇರಲಿಕ್ಕೆ ಆಗದಿರತಕ್ಕಂಥದ್ದು, ಯಾವುದಾದ್ರೂ ಒಂದು ಅಡ್ಡಿ ಆತಂಕ ಎದುರಾಗುವಂಥದ್ದು, ಇಂಥೆಲ್ಲ ಸಮಸ್ಯೆಗಳಿದೆ. ಆದರೆ ಈ ಸಮಸ್ಯೆಗಳನ್ನು ದಾಟಿಕೊಂಡು ಒಂದಿಷ್ಟು ಒಳಿತು ನಡೆಯಲೇಬೇಕು. ಒಳ್ಳೆಯ ಸನ್ಮಾರ್ಗದತ್ತ ಹೊರಡಬೇಕು. ಆಗ ಮಾತ್ರ ಅದು ಕೆಲಸ ಕಾರ್ಯಗಳು ಸಿದ್ಧಿಯಾಗುವಂಥದ್ದು. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಅಂಗೈಯಲ್ಲಿ 1 ಚಿಟಿಕೆಯಷ್ಟು ಕಡಲೆಬೇಳೆ, 1 ಚಿಟಿಕೆಯಷ್ಟು ಹೆಸರುಕಾಳು, ಕಡಲೆಬೇಳೆ ಮತ್ತು ಹೆಸರುಕಾಳು ಎರಡೂ ಏಕಕಾಲದಲ್ಲೇ ಅಂಗೈಯಲ್ಲಿ ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಪೂರ್ವಕ್ಕೆ ಚೆಲ್ಲೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಸರಿಸುಮಾರು ಮಧ್ಯಾಹ್ನ 12ರಿಂದ 1 ಗಂಟೆ 45 ನಿಮಿಷ, 12ರಿಂದ 1:45 ಈ ಸಮಯದಲ್ಲಿ ತಾವು ಅಂದುಕೊಂಡಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹೊಸ ಕೆಲಸಗಳಿಗೆ ಚಾಲನೆ ಕೊಡ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದಾಗತ್ತೆ. ಅದಕ್ಕಾಗಿ ಸ್ವಲ್ಪ ಶ್ರಮಿಸಿದ್ರೂ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಬೇಕು. ತಾಳಿದವನು ಬಾಳಿ ಅನ್ನೋಂತಾರಲ್ಲ, ಆ ಪ್ರಕಾರ ತಾಳ್ಮೆ ಇದ್ದರೆ ಇವತ್ತು ವೃಷಭ ರಾಶಿಯವರು ಬಹಳ ಅದೃಷ್ಟವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಅದರ ಜೊತೆಗೆ ರಾಹು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸರಿಸಮಾನವಾದಲ್ಲದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು, ನರನಾಡಿಗಳಿಗೆ ಸ್ವಲ್ಪ ತೊಂದರೆ ಆಗ್ಬೋದು, ಕಣ್ಣಿನ ದೃಷ್ಟಿಕೋನದಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು, ಅಥವಾ ಎಡಗಣ್ಣು ಅದರುವಂಥದ್ದು, ಬಲಗಣ್ಣು ಅದರುವಂಥದ್ದು, ಒಂದಿಷ್ಟು ಬೇರೆ ಬೇರೆ ಥರ ಚಿಂತನೆಗಳೆದುರಾಗುವಂಥದ್ದು, ಎಲ್ಲೋ ಒಂದು ಕಡೆ ಭಯ ನಿಮ್ಮನ್ನು ಆವರಿಸ್ತಕ್ಕಂಥದ್ದು, ಇದೆಲ್ಲ ಆಗಬಹುದು. ಆದರೂ ಭಯಪಡಬೇಕಾದ್ದಿಲ್ಲ. ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ಒಂದಿಷ್ಟು ಅಕ್ಕಿ, ಒಂದಷ್ಟು ಬೆಲ್ಲ, ಅಕ್ಕಿ ಮತ್ತು ಬೆಲ್ಲವನ್ನು ಮನೆಯಲ್ಲಿ ಪೂಜೆ ಮಾಡಿ ಹತ್ತಿರದಲ್ಲಿರ್ತಕ್ಕಂಥ ಚಂದ್ರಶೇಖರನ ಸಾನ್ನಿಧ್ಯಕ್ಕೆ ಅಂದರೆ ಶಿವಮಂದಿರಕ್ಕೆ ತೆಗೆದುಕೊಂಡು ಅಕ್ಕಿ ಮತ್ತು ಬೆಲ್ಲವನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯಿಂದ ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ನಿಮ್ಮ ಹೆಸರು ಹೇಳಿ. ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಹೆಸರು? ನನ್ನ ಹೆಸರು ಬೇಡ ಮ್ಯಾಮ್, ಬೆಂಗಳೂರಿಂದನೇ ಕಾಲ್ ಮಾಡ್ತಿರೋದು. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆ ಮಾತಾಡ್ಬೇಕಾಗಿತ್ತು ಮ್ಯಾಮ್. ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮ್ದು ಉತ್ತರ ಕರ್ನಾಟಕ. ನಂದು ಮತ್ತೆ ನಮ್ಮ ಅಕ್ಕಂದು ಒಂದೇ ಛತ್ರದಲ್ಲೇ ಮದ್ವೆ ಆಗಿದ್ದು, ಒಂದೇ ಮನೆಗೆ ಕೊಟ್ಟಿದ್ದು. ಒಂದೇ ದಿವಸನೇ ಮದ್ವೆ ಆಗಿದ್ದು ಗುರುಜಿ. ಅಂದ್ರೆ ನಮ್ಮ ಮನೆಯವ್ರಿಗೆ ಜಾಬ್ ಆಗ್ತಾ ಇಲ್ಲ, ಅವ್ರಿಗೆ ಗೌರ್ಮೆಂಟ್ ಜಾಬ್ ಇದೆ.
ಅವರು ಅಂದ್ರೆ ಅವ್ರು ಚೆನ್ನಾಗೇ ಇದ್ದಾರೆ. ನಾವು ಚೆನ್ನಾಗೇ ಇದೀವಿ, ಅಂದ್ರೆ ಜಾಬ್ ಆಗ್ತಾ ಇಲ್ಲ ಅಷ್ಟೇ, ಇದೇ ಪ್ರಾಬ್ಲಮ್. ವಿದ್ಯಾಭ್ಯಾಸ ಬೇರೆ ಬೇರೆ ಇದೆಯಲ್ಲ? ಹಾ ಗುರುಜಿ, ನಮ್ಮ ಮನೆಯವರು ಇಂಜಿನಿಯರಿಂಗ್ ಮಾಡಿದ್ದು, ಕಂಪ್ಲೀಟ್ ಆಗಿಲ್ಲ ಅವ್ರದ್ದು. ಟೆಂಪರರಿ ಜಾಬ್ ಮಾಡ್ತಾ ಇದ್ದಾರೆ ಗುರುಜಿ. ಮತ್ತೆ ಅವ್ರೇನ್ ಕೆಲಸ, ಏನು ಓದಿದ್ದಾರೆ, ಅವ್ರ ವಿದ್ಯಾಭ್ಯಾಸ ಏನು? ಅವ್ರದ್ದು ವಿದ್ಯಾಭ್ಯಾಸ ಅಷ್ಟೊಂದು ಜಾಸ್ತಿ ಇಲ್ಲ, ಆದ್ರೆ ಅವ್ರ ಗೌರ್ಮೆಂಟ್ ಜಾಬ್ ಇದೆ, ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ವರ್ಕ್ ಮಾಡ್ತಾರೆ. ಇವರು ಟೆಂಪರರಿ ಜಾಬ್ ಮಾಡ್ತಾರೆ ಗುರುಜಿ. ನೋಡಮ್ಮ, ಒಂದು ತಾಯಿ ಗರ್ಭದಲ್ಲಿ 5 ಜನ, ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ಗುರುಜಿ, ಆಗ್ತಾ ಇಲ್ಲ. ನಾನು ಹೇಳೋದು ಕೇಳಿಸ್ಕೊ. ಒಂದು ತಾಯಿ ಗರ್ಭದಲ್ಲಿ 5 ಜನ ಮಕ್ಕಳು ಹುಟ್ಟಿದ್ರೆ 5 ಜನನೂ ಸರ್ಕಾರಿ ಉದ್ಯಮಿನೇ ಸಿಗಲ್ಲ, ಅಥವಾ 5 ಜನನೂ ರಾಜರಾಗೆ ಬದುಕಲ್ಲ, ಅಥವಾ 5 ಜನ ತಾವು ಅಂದ್ಕೊಂಡಂಗೆ ಇರಬೇಕು ಅಂದರೆ ಇರ್ಲಿಕ್ಕೆ ಆಗೋದಿಲ್ಲ. ಹಾಗೆ 5 ಜನ ಅಪ್ಪನ ಆಸ್ತಿನ ಹಂಚ್ಕೊಂಡು ನಾವೆಲ್ಲ ಚೆನ್ನಾಗಿರಬೇಕು ಅಂದ್ಕೊಂಡ್ರೆ ಅಪ್ಪನ ಆಸ್ತಿನ ಉಳಿಸ್ಕೊಂಡು ನೆಮ್ಮದಿಯಾಗಿ ನಗನಗ್ತಾ ಹೋಗೋರು ಒಬ್ಬರೋ ಇಬ್ಬರು, ಅಪ್ಪನ ಆಸ್ತಿನ ಮಧ್ಯದಲ್ಲೇ ಹಾಳು ಮಾಡ್ತಕ್ಕಂಥವ್ರು ಇನ್ನಿಬ್ಬರು, ಅಪ್ಪನ ಆಸ್ತಿನೇ ಬೇಡ ನನ್ನ ಸ್ವಂತ ಕಾಮೇಲೆ ನಾವು ಬದುಕೋಣ ಅಂಥೇಳಿ ಬರ್ತಕ್ಕಂಥವ್ರು ಮತ್ತೊಬ್ಬರು. ಹಾಗಾಗಿ ಆ ಕುಟುಂಬ ಚೆನ್ನಾಗಿದೆ, ನನ್ನ ಕುಟುಂಬ ಚೆನ್ನಾಗಿಲ್ಲ ಅಂತಕ್ಕಂಥದ್ರ ಮನಸ್ಥಿತಿ ನಿನಗೆ ಬೇಡ. ನೀನು ಇವತ್ತೇ ಅದನ್ನು ತೆಗೆದುಬಿಡು ಮನಸ್ಸಿಂದ. ಅವ್ರಿಗಿನ್ನ ನೀನು ಚೆನ್ನಾಗಿರಲಿಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಯಾಕೆಂದರೆ ಅವರು ಸರ್ಕಾರಿ ಕೆಲಸ ಮಾಡ್ತಿರ್ತಕ್ಕಂಥವ್ರು, ಅವ್ರದ್ದು ಎಣಿಸಿದ ಕಜ್ಜಾಯ, ಅಲ್ಲಿ ಸರ್ಕಾರದಲ್ಲಿ ಏನು ಸಂಬಳ ಬರುತ್ತೋ ಅಷ್ಟಕ್ಕಷ್ಟೇ ಸ್ಟಿಕನ್ ಆಗಿರ್ತಾರೆ. ನಿಮ್ಮ ಮನೆಯವರು ಸ್ವಂತ ಬಿಸ್ನೆಸ್ ಮಾಡಲಿಕ್ಕೂ ಒಂದು ಆಲೋಚನೆ ಇದೆ. ನಿಮ್ಮ ಮನೆಯವರು ಸ್ವಂತ ಈಗೇನು ಉದ್ಯೋಗ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಸ್ವಂತ ಉದ್ಯೋಗ ಮಾಡಬೇಕು ಅಂತ ಚಿಂತನೆಯಲ್ಲಿ ಇರಬೇಕು ಅವರು. ಯಾಕೆಂದರೆ ನಿನ್ನ ಸ್ವರತರಂಗ ನೋಡಿದ್ರೆ, ನಿನ್ನ ಜಾತಕ ಪ್ರಕಾರ ನೀನು ಮಾತಾಡ್ತಿರ್ತಕ್ಕಂಥ ನಿನ್ನ ಶೈಲಿ ನೋಡಿದ್ರೆ, ನಿನ್ನ ಸ್ವರದಲ್ಲಿ ಪ್ರಸ್ತುತ ಗುರು ಚೆನ್ನಾಗಿದ್ದಾನೆ, ಶುಕ್ರ 3ನೇ ಮನೇಲಿದ್ದಾನೆ. ಗುರು ಮತ್ತು ಶುಕ್ರ ಇಬ್ಬರೂ ಚೆನ್ನಾಗಿದ್ದಾರೆ ಅಂದಾಗ ಅಲ್ಲಿ ಕೆಲಸಗಳೆಲ್ಲ ವಿಭಿನ್ನವಾಗಿರುತ್ತೆ. ಇವತ್ತಿನವರೆಗೂ ನಿನಗೆ ಗೊತ್ತಿಲ್ಲದಂಥ ಕೆಲಸಗಳೇ ಸಾಕಷ್ಟು ನಡೀತಾ ಇದೆ. ಹಾಗೆ ನಿಮ್ಮ ಮನೆಯವರು ಸಾಧ್ಯವಾದಷ್ಟು ನಿನ್ನ ಮಾತಿಗೆ ಸ್ವಲ್ಪ ಕಟ್ಟಿ ಬೀಳ್ತಾರೆ, ಹೌದೋ ಇಲ್ವೋ? ನಿಮ್ಮ ಯಜಮಾನರು ಮಾತು ಹಾಗಿರುವಾಗ, ಅವ್ರ ಮನಸ್ಥಿತಿ ಹಾಗಿರುವಾಗ ನೀನು ಭಯಪಡೋ ಅವಶ್ಯಕತೆ ಇಲ್ಲ. ನಿನ್ನ ತಲೆಯಲ್ಲಿರುವಂಥ ವಿದ್ವತ್ತು, ನಿಮ್ಮ ಮನೆಯವ್ರ ತಲೆಯಲ್ಲಿರುವಂಥ ವಿದ್ವತ್ತು ಇಬ್ಬರೂ ನೋಡಿಕೊಂಡು ಏನಾದ್ರು ಒಂದು ಹೊಸದಾಗಿ ಒಂದು ಉದ್ಯೋಗವನ್ನು ಪ್ರಾರಂಭ ಮಾಡಿ, ಅದರಿಂದ ಇನ್ನೂ 10 ಜನಕ್ಕೆ ಅಡುಗೆ ಕೊಡ್ಬೋದು. ಹೇಳಮ್ಮ. ಚೆನ್ನಾಗಿ ನೋಡ್ಕೋತಾರೆ ಗುರುಜಿ, ನೋಡ್ಕೊಳ್ಳೋದಕ್ಕೆ ಏನಿಲ್ಲ ಗುರುಜಿ. ಜಾಬ್ ಅವ್ರಿಗೆ ಗೌರ್ಮೆಂಟ್ ಆಗ್ತಾ ಇಲ್ಲ, ರೇವೇನಲ್ಲೇ ಮಾಡ್ತಾರೆ ಗುರುಜಿ ಟೆಂಪರರಿ. ಇಲ್ಲಮ್ಮ, ನಾನು ಹೇಳೋದು ಅರ್ಥ ಮಾಡ್ಕೋ. ಅವ್ರಿಗೆ ಕೆಲಸ ಆಗುತ್ತೆ ಮಗು. ಸರ್ಕಾರಿ ಕೆಲಸ ಸಿಕ್ಕಿದ್ರೆ ಮಾತ್ರ ಮನುಷ್ಯನ ಜೀವನ ಅಂತಲ್ಲ. ಹಾಗೆ ತೊಗೊಳಕ್ಕೆ ಹೋದರೆ ಇವತ್ತು ಭೂಮಂಡಲದಲ್ಲಿ ಬದುಕ್ತಿರ್ತಕ್ಕಂಥವ್ರು ಎಲ್ಲರೂ ಸರ್ಕಾರಕ್ಕೆ ಹೋಗ್ಬಿಟ್ರೆ ಪ್ರೈವೇಟ್ ಕೆಲಸ ಮಾಡೋರು ಯಾರು? ಆಮೇಲೆ ಪ್ರೈವೇಟಲ್ಲಿ ಸರ್ಕಾರ ಆದ್ರೂ ಸ್ವಲ್ಪ ಒಂದು ಲಿಮಿಟ್ ಇರುತ್ತೆ, ಸರ್ಕಾರದ ಲಿಮಿಟ್ ದಾಟಿ ಮುಂದಕ್ಕೆ ಹೋಗೋದು ಪ್ರೈವೇಟು. ಭಯಪಡಬೇಡ, ನಿನಗೆ ಜೀವನಕ್ಕೊಂದು ಸೆಕ್ಯೂರಿಟಿನ ಇರುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಯಜಮಾನರು ನೋಡಮ್ಮ, ನಾನು ಒಂದು ಮಾತು ಹೇಳಿದೆ ಇಲ್ಲಿ, ನೀನು ಅರ್ಥ ಮಾಡ್ಕೊಂಡೋ ಇಲ್ವೋ? ಯಜಮಾನರು ನೀನು ಹಿಡಿತದಲ್ಲಿದ್ದಾರೆ, ನೀನು ಹೇಳ್ದಂಗೆ ಕೇಳ್ತಾರೆ, ನಿನ್ನ ಪ್ರೀತಿ ವಿಶ್ವಾಸವಾಗಿ ಕಾಣ್ತಾರೆ. ಇಲ್ಲಿ ಅದೊಂದು ಅದೃಷ್ಟ ನಿಂಗಿದೆ. ಆದರೆ ಅವ್ರ ಫ್ಯಾಮಿಲಿ ಆಗಿದೆಯಾ? ಅಷ್ಟೊಂದು ಅಂದ್ರೆ ಅರ್ಥ ಮಾಡ್ಕೊಂಡಿಲ್ಲ ಗುರುಜಿ ನಾನು ಅವ್ರನ್ನ. ನಮ್ಮ ಮನೆಯವ್ರು ನಾವಿಬ್ರು ಚೆನ್ನಾಗೇ ಇದೀವಿ ಗುರುಜಿ, 2 ಮಕ್ಕಳಿದ್ದಾರೆ. ಅದಕ್ಕೆ ನಾನು ಹೇಳೋದು ಕೇಳಿಸ್ಕೊ, ನೀನು ಎಲ್ಲೂ ಕಾಂಪ್ರಮೈಸ್ ಆಗಲ್ಲ, ನನಗೆ ಅರ್ಥ ಆಗುತ್ತೆ. ನಿನಗೆ ವಿಶೇಷವಾದಂಥ ರೀತಿ ಭಗವಂತ ದಯಪಾಲಿಸಿದ್ದಾನೆ, ಅನುಕೂಲ ಆಗುತ್ತೆ. ಆದರೆ ನಿನ್ನ ಮನಸ್ಸಲ್ಲಿ ಏನಂದರೆ ನನ್ನ ಗಂಡ ಸರ್ಕಾರಿ ಕೆಲಸ ಮಾಡ್ತಿಲ್ಲ ಅನ್ನೋದು ಒಂದು ಬಿಟ್ಟರೆ ಇನ್ನೆಲ್ಲಾದ್ರೂ ನೀನು ಫಾಸೆ ಅಲ್ವಾ? ಹೌದು ಗುರುಜಿ, ಹೌದು. ನಾನು ಹೇಳ್ತಾ ಇದ್ದೀನಿ, ಅವ್ರಿಗಿನ್ನ ನಿನ್ನ ಸಂಸಾರ, ನಿನ್ನ ಕುಟುಂಬ ಚೆನ್ನಾಗಿರುತ್ತೆ. ಧೈರ್ಯವಾಗಿರು, ಒಳ್ಳೆಯದಾಗಲಿ. ರಾಶಿ ಫಲಗಳನ್ನು ಮತ್ತೀಗ ಮುಂದುವರಿಸೋಣ. ಗುರುಜೀಗ ಕರ್ಕಾಟಕ ರಾಶಿಯಿಂದ. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಕರ್ಕಾಟಕ ರಾಶಿಯವರಿಗೆ ವಾರದ ಮೊದಲನೇ ದಿವಸ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ಬೋದು, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದು. ತಾವೇನು ಸಂಕಲ್ಪ ಮಾಡಿದರೂ ಆ ಸಂಕಲ್ಪವನ್ನು ಈಡೇರಿಸ್ಕೊಳ್ತಕ್ಕಂಥ ಅದೃಷ್ಟ ಇರತಕ್ಕಂಥ ದಿನ. ಆದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರು ದೇವಾಲಯಕ್ಕೆ ಹೋಗಿ ಅಲ್ಲಿ ದೇವಿಯನ್ನು ದರ್ಶನ ಮಾಡಿ ಅಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದವನ್ನು ಸ್ವಲ್ಪ ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳೋದ್ರಿಂದ ಇವತ್ತು ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ದಿರ ಇವತ್ತು ಮಧ್ಯಾಹ್ನ ಸರಿಸುಮಾರು 12ರಿಂದ 4ರವರೆಗೂ 12ರಿಂದ 4ರವರೆಗೂ ಬಹಳ ಒಳ್ಳೆ ಕಾಲ ಇದೆ. ಈ ಸಮಯದಲ್ಲಿ ಸಾಧ್ಯವಾದರೆ ಯಾರಾದರೂ ಬಡಬಗ್ಗರಿಗೂ ಕಷ್ಟದಲ್ಲಿರ್ತಕ್ಕಂಥವ್ರಿಗೂ ಒಂದಿಷ್ಟು ಅನ್ನದಾನವನ್ನು ಮಾಡ್ತಕ್ಕಂಥದ್ದು, ಇದು ಯಾವುದೂ ಮಾಡಲಿಕ್ಕಾಗಿಲ್ಲ ಅಂದರೂ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗಾದರೂ ಆಹಾರವನ್ನು ಉಣಬಡಿಸಿದ್ರೆ ಮತ್ತಷ್ಟು ಅದೃಷ್ಟವನ್ನು ಕರ್ಕಾಟಕ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ, ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಜಾಸ್ತಿ ಇದೆ. ಏನೇ ಕೆಲಸ ಮಾಡೋದಕ್ಕೆ ಹೋದರೂ ಪರಿಪೂರ್ತಿಯಾಗಿ ಕೆಲಸ ಸಿದ್ಧಿ ಆಗ್ತಾ ಇಲ್ಲ. ಪ್ರಾರಂಭಿಕ ಹಂತದಲ್ಲಿ ಬಹಳ ವೇಗವಾಗಿ ನಡೀತೀರಿ, ಅದಾದ ನಂತರ ಬಹಳ ಸ್ಲೋ ಆಗೋಗ್ಬಿಡ್ತೀರಿ, ಯಾವ ಕೆಲಸನೂ ಪೂರ್ತಿ ಮಾಡಲಿಕ್ಕೆ ಆಗ್ತಾ ಇಲ್ಲ.
ಹಾಗಾಗಿ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ. ಸರಿಸುಮಾರು ಮಧ್ಯಾಹ್ನ 12ರವರೆಗೂ ಮಂದಗತಿಯಲ್ಲಿ ಸಾಗುವಂಥ ದಿನ. 12ರ ನಂತರ ತಾವು ಅಂದ್ಕೊಂಡಷ್ಟು ಮಟ್ಟಿಗೆ ಒಂದಿಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಪೂರ್ವಭಾವಿಯಾಗಿ ಒಂದು ಆಲೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು, ಸರಿ ತಪ್ಪುಗಳ ಸರಿಯಾಗಿ ವಿಮರ್ಶೆ ಮಾಡಿ ಒಳ್ಳೆ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಸಾಧ್ಯವಾದಷ್ಟು ಸರ್ಕಾರಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ, ಅಂದರೆ ಸರ್ಕಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸರ್ಕಾರದ ಉದ್ಯಮದಲ್ಲಿರ್ತಕ್ಕಂಥವರಿಗೆ ಇವತ್ತು ಅಷ್ಟು ಒಳಿತಲ್ಲ. ಪ್ರಾರಂಭಿಕ ಹಂತದಲ್ಲೇ ಒಂದಿಷ್ಟು ಮನಸ್ಸು ಕಿರಿಕಿರಿ ಉಂಟಾಗುತ್ತೆ. ಅಧಿಕಾರಿಗಳಿಂದಾಗಲಿ, ಮೇಲಧಿಕಾರಿಗಳಿಂದಾಗಲಿ, ಅಥವಾ ಬಂದು ಮಾತಾಡ್ತಕ್ಕಂಥವ್ರನ್ನಾಗಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಕಾಣ್ತೀರಿ. ಅದೇ ಪ್ರೈವೇಟಲ್ಲಿ ಇರ್ತಕ್ಕಂಥವ್ರಿಗಂತೂ ಒಂದಿಷ್ಟು ಲಾಭವೇ ಇದೆ. ಅದಕ್ಕಿಂತ ಮುಖ್ಯವಾಗಿ ಹೇಳ್ಬೋದಾದರೆ, ಹೆಣ್ಣು ಮಕ್ಕಳಿಗೆ ಇವತ್ತಿನ ದಿವಸ ಮನಸ್ಸು ಚಂಚಲತೆ ಇರತಕ್ಕಂಥದ್ದು, ಮನಸ್ಸು ಶಾಂತಿ ನೆಮ್ಮದಿಯಿಂದ ಇರತಕ್ಕಂಥದ್ದು. ಇವತ್ತು ನೀವೇನೇ ಮಾಡಲಿಕ್ಕೆ ಹೋದರೂ ಪ್ರಾರಂಭಿಕ ಹಂತದಲ್ಲೇ ಒಂದಿಷ್ಟು ಡಿಸ್ಟರ್ಬ್ ಆಗ್ತಾ ಇರ್ತೀರಿ, ಸಮಸ್ಯೆ ಕಂಡುಕೊಳ್ತೀರಿ. ಇದೆಲ್ಲವನ್ನು ದೂರ ಮಾಡ್ಕೋಬೇಕಾದ್ರೆ ನಿಮ್ಮ ಅಂಗೈಯಲ್ಲಿ 1 ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆಯಷ್ಟು ಲವಣ, ಉಪ್ಪು, ಅಕ್ಕಿ ಮತ್ತು ಉಪ್ಪು, ಚಂದ್ರ ಮತ್ತು ಮೃತ್ಯುಂಜಯ ಎರಡೂ ಧಾನ್ಯವನ್ನು ತೆಗೆದುಕೊಂಡು ನೀರಿಗೆ ಹಾಕಿ ಅದನ್ನು ಹಸಿರು ಗಿಡದ ಮೇಲೆ ಚೆಲ್ಲೋದ್ರಿಂದ ಒಂದಿಷ್ಟು ಶಾಂತಿ ಸಮಾಧಾನವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರು ಮತ್ತು ಚಂದ್ರ ಆಸ್ಥಾನ ಚೆನ್ನಾಗಿರೋದ್ರಿಂದ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಜೊತೆಗೆ ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಮುಂದಾದರೂ ಅದರ ಫಲಾಫಲಗಳು ಸಾಕಷ್ಟು ಇದೆ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆಯನ್ನು, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಮನಸ್ಸಲ್ಲಿ ಒಂದಿಷ್ಟು ದ್ವಂದ್ವ ಚಿಂತನೆಗಳೆದುರಾದರೂ ಯಾವುದಕ್ಕೂ ಅಂಜದಿರ, ಭಯಪಡದಿರ ಒಂದೆಜ್ಜೆ ಮುಂದೆ ಹಾಕಿದ್ರೆ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮದಾಗುತ್ತೆ. ಒಂದಷ್ಟು ಜನಕ್ಕೆ ಮಾತ್ರ ಇವತ್ತು ಆರೋಗ್ಯದಲ್ಲಿ ಏರುಪೇರು ಇರಬಹುದು. ಆದರೆ ಸಾಕಷ್ಟು ಜನಕ್ಕೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥ ಅದೃಷ್ಟ ಇರತಕ್ಕಂಥ ದಿನ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮತ್ತೆ ರಾಶಿ ಫಲಗಳನ್ನ ಮುಂದುವರಿಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ಮೇಡಮ್, ನಮ್ಮ ಹೆಸರು ಮತ್ತೆ ಊರು ಹೇಳೋದು ಬೇಡ ಮೇಡಮ್. ಸರಿ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಮಾತಾಡಿಮ್ಮ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿಮ್ಮ. ತುಂಬಾ ಖುಷಿ ಆಗ್ತಿದೆ ಗುರುಜಿ, ಯಾಕಂದ್ರೆ ನಮ್ಮ ಮೊದಲನೇ ಅವಕಾಶನೇ ನಂಗೆ ಕರೆ ಸಿಕ್ತು ಗುರುಜಿ. ಒಳ್ಳೆಯದಾಗಲಿ ತಾಯಿ, ಹೇಳು ಮಗು. ಗುರುಜಿ, ನಾನು ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಮ್ಮ ತಂದೆ ಇಲ್ಲ ಗುರುಜಿ, ತಾಯಿ ಇದ್ದಾರೆ. ನನ್ನ ಡಿಪ್ಲೊಮಾ ಎಜುಕೇಶನ್ ಮುಗಿದಿದೆ ಗುರುಜಿ. 3 ಜನ ಹೆಣ್ಮಕ್ಳು. ಹಾಗಾಗಿ ತಾಯಿ ಮುಂದೆ ಕಲಿಯೋದ್ ಬೇಡ, ಇಷ್ಟೇ ಮುಗಿಸ್ಬಿಡು, ಮದ್ವೆ ಮಾಡ್ಕೊಡ್ತೀನಿ, ಯಾಕಂದ್ರೆ ನಾನಿರೋದು ಒಬ್ಳೆ ಅಂತ ಹೇಳ್ತಿದ್ದಾರೆ ಗುರುಜಿ. ಆದ್ರೆ ನಂಗೆ ಕಲಿಬೇಕು, ದುಡಿಬೇಕು, ಏನಾದ್ರೂ ಅಮ್ಮಗೆ ಸಹಾಯ ಮಾಡ್ಬೇಕು ಅಂತ ಆಸೆ ಇದೆ ಗುರುಜಿ. ನಿನ್ನ ಆದ್ರೆ ಚಿಂತನೆ ನೋಡು ಮಗು, ನಿನ್ನ ಚಿಂತನೆ ಬಹಳ ಒಳ್ಳೆಯದು. ನಿನಗೆ ಅಂತಲ್ಲ, ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಇದೇ ಚಿಂತನೆ. ತನ್ನ ತವರನ್ನು ಉದ್ಧರಿಸಬೇಕು, ತವರಿಗೆ ಏನಾದರೂ ಸಹಾಯ ಮಾಡಬೇಕು. ಅದರಲ್ಲೂ ನಿನ್ನ ಪರಿಸ್ಥಿತಿ ನೋಡಿದ್ರೆ ತಂದೆ ಇಲ್ಲ ಅಂತ ಹೇಳ್ತಿದ್ಯಾ. ತಂದೆ ಇಲ್ಲದಂತಹ ಬದುಕು ಹೆಣ್ಣು ಮಕ್ಕಳಲ್ಲಿ ಏನು ಕಷ್ಟ ಅಂತ ನನಗೆ ಗೊತ್ತು. ಹಾಗಾಗಿ ಇಲ್ಲಿ ಅಮ್ಮನ ಬಗ್ಗೆನೂ ಚಿಂತನೆ ಮಾಡಬೇಕಲ್ವಮ್ಮ. ನೀವು 3 ಜನ ಹೆಣ್ಮಕ್ಳು, ನೀವು ಒಬ್ಬರಿಂದ ಒಬ್ಬರು 3 ಜನನೂ ನಿಮ್ಮನ್ನು ಕದಲಿಸೋ ತನಕ ಅಮ್ಮನ ಪರಿಸ್ಥಿತಿ ಯೋಚನೆ ಮಾಡು. ಅದರಲ್ಲೂ ಯಾರೊಬ್ಬರು ಸಹಾಯ ಇಲ್ದಿದ್ದಾಗ ಏನೋ ಇರೋಂತಹ ಮೂರ್ಖ ಸಾರ್ಗಾಸಲ್ಲ ನಿಮ್ಮ 3 ಜನನೂ ದಡ ದಾಟಿಸ್ಬೇಕು. ಅದರಿಂದ ಅವ್ರ ಚಿಂತನೆ ಸರಿಯಾಗಿದೆ, ಅವ್ರ ಆಲೋಚನೆ ಸರಿಯಿದೆ. ಅವ್ರ ಆಲೋಚನೆ ಸರಿಪಡಿಸ್ಕೊಂಡು ಒಂದು ಕೆಲಸ ಮಾಡು. ನೀನು ಇಲ್ಲಿವರೆಗೂ ಕಲ್ತಿರ್ತಕ್ಕಂತಹ ಅಭ್ಯಾಸ ಕ್ರಮದಲ್ಲಿ ಇನ್ನೂ ನೀನು ಕಲಿಬೇಕು ಅಂತ ನಿಂಗೆ ಆಸೆ ಇದ್ದರೆ ಪ್ರೈವೇಟಲ್ಲಿ ನೀನು ಕಲ್ತ್ಕೋ, ಒಂದು ಸ್ವಲ್ಪ ಪ್ರೈವೇಟಾಗಿ ಇದು ಮಾಡ್ಕೋ. ಗುರುಜಿ ಬೇಡ ಅಂತಿದ್ದಾರೆ. ಇವಾಗ 1.5 ವರ್ಷ ಆದ ಗುರುಜಿ, ನಾನು ಮನೆಯಲ್ಲೇ ಇದ್ದೀನಿ. ಗಂಡು ತೋರಿಸ್ತಿದ್ದಾರೆ, ಅದು ಗೌರ್ಮೆಂಟ್ ಸಿಗ್ಲಿ ಅಂತಾನೆ ನೋಡ್ತಿದ್ದಾರೆ. ಆದ್ರೆ ಯಾವ್ದಾದ್ರು ಅವಕಾಶಗಳು ಸಿಕ್ಕರೆ ಹೋಗ್ತೀನಿ ಅಂದ್ರೆ ಅಮ್ಮ ಬೇಡ ಅಂತಿದ್ದಾರೆ ಗುರುಜಿ. ಇಲ್ಲಮ್ಮ, ನಾನೊಂದು ಮಾತು ಹೇಳ್ತೀನಿ ಕೇಳು. ನೀನು ಮನೆಯಲ್ಲೇ ಕೂತ್ಕೊಳ್ಳೋದಿರ, ಮೂರ್ಖ ಸಾರ್ಕ ಎಷ್ಟು ಬಂದಷ್ಟು ಬರಲಿ, ತಣ್ಣೀರು ಬಿಸಿನೀರು ಅನ್ನೋದಂಗೆ ಆಗುತ್ತೆ. ನಾಳೆ ಮದುವೆ ಸಮಯಕ್ಕೆ ಸ್ವಲ್ಪ ದುಡ್ಡು ಕಾಸು ಕೈ ಸೇರಿಸ್ಕೋಬೋದಾಗತ್ತೆ. ಅದಕ್ಕಾಗಿ ಮನೇಲಿ ಕೂತ್ಕೊಂಡು ಕೈ ಕಟ್ಟಿ ಕೂರೋದು ಬೇಡ. ಏನಾದ್ರು ಒಂದು ಉದ್ಯೋಗಕ್ಕೆ ಹೋಗು. ಅಮ್ಮನಿಗೆ ಹೇಳು, ನಾನು ಎಲ್ಲೋದ್ರೂ ಸಹಿತ ನನ್ನ ಉದ್ಯೋಗ ಅಂತ ಒಂದು ಕೈಲಿದ್ದರೆ ನನಗೆ ಮದುವೆ ಮಾಡ್ಕೊಳ್ಳೋರು ಒಳ್ಳೆ ಕಡೆ ಸಂಬಂಧನೇ ಬರುತ್ತೆ ಅಂತ ಧೈರ್ಯ ಕೊಟ್ಟು ಒಂದು ಸರಿಯಾದಂಥ ನೀನು ಸಿಕ್ಕಂಥ ಉದ್ಯೋಗನೇ ಮಾಡ್ತಾ ಹೋಗು. ಸರ್ಕಾರಿನೇ ಬೇಕು ಅಥವಾ ಉನ್ನತವಾದ ಸ್ಥಿತಿ ಬೇಕು, ಇನ್ನೆಲ್ಲೋ ಹೈಯರಲ್ಲಿ ಇರ್ತಕ್ಕಂಥದ್ದು ಬೇಕು ಅನ್ನೋದು ಬಿಟ್ಟು ಯಾವುದೋ ಒಂದು ಕೆಲಸ ಅಂತ ಮಾಡು. 10 ರೂಪಾಯಿ ಬರೋ ಕಡೆ 5 ರೂಪಾಯಿ ಬರಲಿ, ಆ 5 ರೂಪಾಯಿ ನನ್ನ ಕಡೆ ಶೇಖರಣೆ ಮಾಡಿಟ್ಕೋ. ನಾಳೆ ನಿನ್ನ ಮದುವೆ ಸಮಯಕ್ಕಾಗತ್ತೆ ಅಥವಾ ಅಮ್ಮನ ಕಷ್ಟಕ್ಕಾಗತ್ತೆ. ಹಾ ಗುರುಜಿ, ನಾನು ಎಲ್ಲೋ ಒಂದು ತಿಳಿಸಿ ಹೇಳಿದೆ ಗುರುಜಿ. ಆದ್ರೆ ಅವರು ಯಾವ್ದೋ ಸ್ವಾಮೀಜಿ ಹೇಳಿದಾರಂತೆ ಗುರುಜಿ, ಜಾತಕದಲ್ಲಿ ಅವಳು ನೀವ್ ಹೇಳ್ದಾಗೆ ಇಷ್ಟದಂತೆ ಮದ್ವೆ ಆಗ್ತಾರೆ ಹಾಗೆ ಹೀಗೆ ಅಂತ. ಮೂಢನಂಬಿಕೆಯಿಂದ ಗುರುಜಿ ನನ್ಗೆ ಎಲ್ಲೂ ಕಳಿಸ್ತಿಲ್ಲ ಗುರುಜಿ. ನಂಗೆ ನಮ್ ತಾಯಿ ನಂಬ್ಲಿಲ್ಲ ಅಂತ ಎಲ್ಲೂ ಹೋಗ್ಬೇಕು ಗುರುಜಿ. ನಂಗೆ ಕಲಿಬೇಕು ಅಥವಾ ಏನಾದ್ರು ಸಹಾಯ ಮಾಡ್ಬೇಕಂತ ಉದ್ದೇಶ ಇದೆ ಹೊರತು ಅವಳಿಗೆ ಆತರ ಮಾಡ್ಬೇಕನ್ನೋ ಯೋಚನೆ ಇಲ್ಲ ಗುರುಜಿ. ನನಗೆ ಅರ್ಥ ಆಗುತ್ತೆ ಮಗು, ನಿನ್ನ ಬಾಧೆ ಎಲ್ಲ ಅರ್ಥ ಆಗುತ್ತೆ. ಇದು ಮೂಢನಂಬಿಕೆ ಅಂತಲ್ಲ. ಕೆಲವು ಜ್ಯೋತಿಷ್ಯರು ಕೆಲವು ದಾರಿ ತಪ್ಪಿಸಿ ಮಾತಾಡುವಂಥವ್ರು ಇದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ.
ತುಂಬ ಜನ ಇದ್ದಾರೆ. ಈ ಜ್ಯೋತಿಷ್ಯ ಅನ್ನೋದು ಒಂದು ದೊಡ್ಡ ವಿಜ್ಞಾನ, ದೊಡ್ಡದಾದಂತಹ ಒಂದು ವಿದ್ವತ್ತು. ಈ ವಿದ್ವತ್ತಿಗೆ ಸರಿಸಾಟಿ ಮತ್ತೊಂದು ಅಲ್ಲ. ಆದರೆ ಅದನ್ನು ಸರಿಯಾದ ರೀತಿ ಅಭ್ಯಾಸ ಮಾಡಿ ಸರಿಯಾದ ಕ್ರಮದಲ್ಲಿ ತಿಳಿಸಬೇಕಾದ್ದು ಧರ್ಮ. ನಮ್ಮ ನಂಬಿ ಬರ್ತಕ್ಕಂಥವರಿಗೆ ಸರಿಯಾದ ಮಾರ್ಗವನ್ನು ಸೂಚನೆ ಮಾಡಬೇಕು. ಸಮಸ್ಯೆ ಇದ್ದರೆ ಅದಕ್ಕೊಂದು ಪರಿಹಾರವನ್ನು ಹುಡುಕಬೇಕು. ಪರಿಹಾರವನ್ನು ಹುಡುಕಲಿಕ್ಕೆ ಯೋಗ್ಯತೆ ಇರತಕ್ಕಂಥವ್ರು ಮಾತ್ರ ಈ ಜ್ಯೋತಿಷ್ಯ ಹೇಳಲಿಕ್ಕೆ ಅರ್ಹರಾಗ್ತಕ್ಕಂಥದ್ದು. ಜ್ಯೋತಿಷ್ಯ ಹೇಳೋಕ್ಕೆ ಪರಿಹಾರ ಕೊಡೋದಕ್ಕಾಗದಿರ ನಿನಗೆ ಸಮಸ್ಯೆ ಇದೆ ಅಂತ ಮಾತ್ರ ನಾನು ಸೂಚನೆ ಮಾಡಿಬಿಟ್ರೆ ನೀನು ಪರಿಹಾರಕ್ಕೆ ಎಲ್ಲಿ ಹೋಗ್ತೀಯಮ್ಮ? ಅದಾಗಬಾರ್ದು. ಆದರೂ ನಿನ್ನ ಸ್ವರತರಂಗ ಪ್ರಕಾರ ನೀನು ಅಮ್ಮನಿಗೆ ಧೈರ್ಯ ಕೊಡು, ಏನೂ ಆಗೋದಿಲ್ಲ, ಧೈರ್ಯವಾಗಿರು. ಆನಂದ್ ಗುರುಜಿ ಹೇಳಿರ್ತಕ್ಕಂಥ ಮಾತು ಇದಿದೆ, ಆನಂದ್ ಗುರುಜಿ ಮೇಲೆ ನಂಬಿಕೆ ಇದ್ದರೆ ನೀನು ಇದನ್ನು ಸಹಾಯ ಮಾಡು ಅಂತೇಳಿ ನನ್ನ ಮೇಲೆ ಹೇಳು. ಆದರೆ ನೀನು ಒಂದು ಚಿಂತನೆ ಮಾಡು, ಇದೇ 3 ವರ್ಷದ ಹಿಂದೆ ನಿನ್ನ ಸ್ವರತರಂಗ ಪ್ರಕಾರ 3 ವರ್ಷದ ಹಿಂದೆ ನೀನು ತಪ್ಪು ಮಾಡಿದ್ಯೋ ಬಿಟ್ಟಿದ್ಯೋ, ನೀನು ತಲೆ ಬಗ್ಸಿ ನಿಂತ್ಕೊಂಡಿದ್ದುಂಟೋ ಇಲ್ವೋ ಅಮ್ಮನ ಹತ್ರ? ಅಲ್ವಮ್ಮ? ಅದೊಂದರಿಂದ ಅಮ್ಮನ ಭಯ ಪಡ್ತಾ ಇರೋದು. ಇವತ್ತು ಅಮ್ಮ ಭಯ ಪಡ್ತಿರೋದು 3 ವರ್ಷದ ಹಿಂದೆ ನಡೆದಂಥ ಆ ತಪ್ಪಿನ ಘಟನೆ ಇವತ್ತು ಅಮ್ಮನಿಗೆ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ನಾಳೆ ನನ್ನ ಮಗಳಿಗೆ ಏನು ಹೆಚ್ಚು ಕಮ್ಮಿ ಆಗುತ್ತೋ, ಯಾವ ರೀತಿ ದಾರಿ ತಪ್ತಾಳೋ ಅನ್ನೋ ಭಯದಲ್ಲಿದ್ದಾರೆ ಅವರು. ನೀನು ಆದಷ್ಟು ನೀನು ಧೈರ್ಯ ತಂದ್ಕೊಂಡು ಅಮ್ಮನಿಗೂ ಧೈರ್ಯ ಕೊಡು. ಮತ್ತು ನಿನ್ನ ವಿವಾಹಕ್ಕೂ ಭಾಳ ಒಳ್ಳೆಯ ಯೋಗ ಫಲ ಇದೆ. ಈ ಮಾಸ ಅಂತೂ ತುಂಬ ಚೆನ್ನಾಗಿದೆ, ಅದೃಷ್ಟ ಇರ್ತಕ್ಕಂಥದ್ದು. ನೀನು ಒಳ್ಳೆ ಮನಸ್ಸಿಂದ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ಆದಷ್ಟು ಅಶ್ವತ್ಥ ಪ್ರಾರ್ಥನೆ ಮಾಡು. 9 ದಿವಸ ನಿರಂತರವಾಗಿ ನೀನು ಬೆಳಗ್ಗೆ ಬೇಗೆದ್ದು ಸ್ನಾನ ಮಾಡಿಕೊಂಡು ಅಶ್ವತ್ಥ ವೃಕ್ಷಕ್ಕೆ ಹೋಗಿ ಒಂದು 9 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೋ. ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗಲಿ, ಆದಷ್ಟು ಬೇಗ ನಿನಗೊಂದು ಒಳ್ಳೆ ಅನುಕೂಲ ಆಗಲಿ. ಒಳ್ಳೆಯದಾಗಲಿ ತಾಯಿ. ಗುರುಜಿಗೆ ತುಲಾರಾಶಿಯಿಂದ. ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಶುಕ್ರನ ಆಸ್ಥಾನ ಚೆನ್ನಾಗಿದೆ. ತುಲಾರಾಶಿಯವರು ಅಂದುಕೊಂಡಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೋಬೋದು. ಆದರೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳು ಜೊತೆಗೆ ನಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ನಾವು. ಆದರೆ ಕೆಲವೊಮ್ಮೆ ಏನಾಗುತ್ತೆ, ಏನೋ ಒಂದು ಸಾಧನೆ ಮಾಡೋಣ, ಸಾಧನೆ ಮಾಡಿ ಒಂದಷ್ಟು ಉನ್ನತವಾದಂಥ ಸ್ಥಿತಿಗೆ ಬರೋಣ, ಅಥವಾ ಮತ್ತಷ್ಟು ಅಭಿವೃದ್ಧಿ ಪಡೆಯೋಣ, ಅಥವಾ ನಮ್ಮ ಕೆಲಸದಲ್ಲಿ ಮತ್ತಷ್ಟು ಸಾಧನೆಗಳನ್ನು ಮಾಡೋಣ, ಈ ಪ್ರಕಾರವಾದಂಥ ಚಿಂತನೆಯಲ್ಲಿ ಎಲ್ಲೋ ಒಂದು ಕಡೆ ಕೈ ಜಾರು ಬಿದ್ದಂಗೋ ಅಥವಾ ನಾವು ಒಂದಷ್ಟು ಎಡುವುದಂಗೋ ಆಗುತ್ತೆ. ಆದರೆ ಇವತ್ತಿನ ದಿವಸ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ ಸರಿಸುಮಾರು 3ರಿಂದ 4:20 ತನಕ ಸ್ವಲ್ಪ ಜಾಗ್ರತೆ ಇರಬೇಕು. 3ರಿಂದ 4:20 ಅಷ್ಟು ಒಳ್ಳೆಯ ಸಮಯ ಅಲ್ಲ. ಈ ಸಮಯದಲ್ಲೇ ಒಂದಷ್ಟು ಎಡುವಂಥದ್ದಾಗುತ್ತೆ, ಸಮಸ್ಯೆ ತಂದುಕೊಳ್ಳುವಂಥದ್ದಾಗುತ್ತೆ. ಹಾಗಾಗಿ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡೋದ್ರಿಂದ ತುಲಾರಾಶಿಯವರಿಗೆ ಸಾಕಷ್ಟು ಒಳಿತಿದೆ. ಅದ್ರ ಜೊತೆಗೆ ಸಾಧ್ಯವಾದರೆ ಒಂದಷ್ಟು ಕಡಲೆಕಾಳು ಬೆಲ್ಲನ ಮನೇಲಿಟ್ಟು ದೇವರ ಹತ್ರ ಇಟ್ಟು ಪೂಜೆ ಮಾಡಿ. ಹತ್ತಿರದಲ್ಲಿ ಯಾವುದಾದ್ರು ಗುರುಗಳ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಗುರು ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿ. ಇದಿಷ್ಟು ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ಮಾಡೋದ್ರಿಂದ ತುಂಬ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ನೀವು ಮಾಡಬೇಕಾದ್ದು ಇನ್ನೊಂದು ಕೆಲಸ ಇದೆ. ಇವತ್ತು 4ರಿಂದ 6 ಗಂಟೆ 4ರಿಂದ 6 ಗಂಟೆಗೆ ವಾಹನದಲ್ಲಿ ಚಲಿಸುವಾಗ ಸ್ವಲ್ಪ ಜಾಗರೂಕತರಾಗಿರಬೇಕು. ಈ ಸಮಯ ಅಂದರೆ ಇವತ್ತು 4ರಿಂದ 6 ವಾಹನದಲ್ಲಿ ಓಡಾಡುವಾಗ ತುಲಾರಾಶಿಯವರಿಗೆ ಸಣ್ಣ ಪುಟ್ಟ ಪೆಟ್ಟಾಗುವಂಥ ಲಕ್ಷಣಗಳೇ ಸಾಕಷ್ಟು ಕಾಣ್ತಾ ಇದೆ. ಯೋಚನೆ ಮಾಡಿ, ಜವಾಬ್ದಾರಿ ನಿಮ್ಮ ಮೇಲಿರಲಿ, ಎಚ್ಚರಿಕೆಯಿಂದ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ವೃಶ್ಚಿಕ ರಾಶಿಯವರು ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಕಾಣ್ತೀರಿ, ಹೊಸ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ, ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ವಿದ್ಯಾಭ್ಯಾಸದಲ್ಲೂ ಉನ್ನತವಾದಂಥ ಸ್ಥಿತಿ, ಉದ್ಯೋಗದಲ್ಲೂ ಲಾಭ ಸಿದ್ಧಿ ಪಡೆಯುವಂಥದ್ದು, ಹಾಗೆ ಮಾಡುವ ಕೆಲಸದಲ್ಲಿ ಹೆಚ್ಚಿನ ಹೆಸರನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಸ್ಥಾನಮಾನದಲ್ಲಿ ಮತ್ತಷ್ಟು ಲಾಭವನ್ನು ಗಳಿಸುವಂಥದ್ದು, ಹೀಗೆ ಒಂದಲ್ಲ ಒಂದು ಕಡೆ ಅದೃಷ್ಟವನ್ನು ತಂದುಕೊಳ್ತೀರಿ. ಆದರೆ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಅಡ್ಡಿ ಆತಂಕ ಅಂತಕ್ಕಂಥದ್ದು ಏನೇ ಬಂದರೂ ಭಯಪಡ್ತಕ್ಕಂಥದ್ದು ಬೇಡ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಾಗಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಬೇಕು. ಮನೆ ದೇವರ ಅನುಗ್ರಹದಿಂದ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ವೃಶ್ಚಿಕ ರಾಶಿಯವರು ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಲಾಭ ಉಂಟಾಗಬೇಕಾದರೆ ಇವತ್ತು ಹನುಮನ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಹನುಮನ ಸಾನ್ನಿಧ್ಯದಲ್ಲಿ ನಿಂತು ರಾಮದೇವರನ್ನ ಪ್ರಾರ್ಥನೆ ಮಾಡಿ, ಹನುಮನ ದರ್ಶನ ಮಾಡಿ, ಹನುಮನ ಸಾನ್ನಿಧ್ಯದಲ್ಲಿ ಕೊಡ್ತಕ್ಕಂಥ ಆ ಕೇಸರಿ ಬಣ್ಣದ ರಕ್ಷೆಯನ್ನು ಹಣೆಗೆ ತಿಲಕದ ರೂಪದಲ್ಲಿ ಇಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರಿಗೆ
ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವದ್ದಲ್ಲ. ಹಾಗಾಗಿ ಧನುರಾಶಿಯಲ್ಲಿ ಇರ್ತಕ್ಕಂಥವರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತೀರಿ. ಮನಸ್ಸು ಚಂಚಲವಾಗಿಟ್ಕೊಳ್ತೀರಿ. ವಾರದ ಮೊದಲನೇ ದಿವಸನೇ ಮನಸ್ಸನ್ನು ತುಂಬ ಸಪ್ಪಗಿಟ್ಕೊಂಡಿರ್ತೀರಿ. ಅದರಲ್ಲೂ ಮಧ್ಯಾಹ್ನ 12ರಿಂದ 4ರವರೆಗೂ ಮಾಡದಿರತಕ್ಕಂಥ ಕೆಲವು ತಪ್ಪು ಒಪ್ಪುಗಳಿಗೆ ತಲೆಬೊಗ್ಸಿ ನಿಲ್ತೀರಿ. ಕೋರ್ಟು ಕಚೇರಿಗೆ ಸಂಬಂಧಪಟ್ಟದ್ದು, ಸ್ಟೇಷನ್ ಸಂಬಂಧಪಟ್ಟದ್ದು, ನ್ಯಾಯಸ್ಥಾನಗಳಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಭಾಳ ಜಾಗೃತರಾಗಿರಬೇಕು. ಹಾಗೆ ಯಾರಿಗಾದ್ರೂ ಏನಾದ್ರು ವಸ್ತುಗಳು ಕೊಟ್ಟರೆ ಪುನಃ ಬಂದು ಸೇರ್ತಕ್ಕಂಥದ್ದು ಬಹಳ ಕಷ್ಟ. ಹಾಗಾಗಿ ಯಾರು ಏನೇ ವಸ್ತು ಕೊಡಬೇಕಾದ್ರೂ, ಏನೇ ಜವಾಬ್ದಾರಿ ವಹಿಸಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ. ಸರಿ ತಪ್ಪುಗಳು ಬೇಕು ಬೇಡ ಎಲ್ಲದರ ಬಗ್ಗೆ ಚಿಂತನೆ ಮಾಡಿ ಸರಿಯಾದ ಒಂದು ಅನುಕೂಲಕ್ಕೆ ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು, ಸರಿಯಾದ ಕಡೆ ಗಮನ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಅಷ್ಟೇ ಅಲ್ಲದಿರ ನಿಮ್ಮ ಆರೋಗ್ಯದಲ್ಲಿ ಆಗುವಂತಹ ವ್ಯತ್ಯಾಸಗಳನ್ನು ಆಗಿಂದಾಗಲೇ ಸರಿಪಡಿಸ್ಕೊಳ್ಳುವಂಥದ್ದು ಬಹಳ ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 3 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜಿಯವರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ ವೀಕ್ಷಕರೇ. ಈಗ ನೀವು ಬರೆದಿರುವಂಥ ಪತ್ರಗಳನ್ನು ಓದುವಂಥ ಸಮಯ. ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ. ಗುರುಜಿಯವರ ಫೋಟೋ ಜೊತೆಗೆ ಪ್ರಸಾದವನ್ನು ಕೂಡ ಕಳಿಸಿದ್ದಾರೆ. ಬಂಟ್ವಾಳ ರಾಜರಾಜೇಶ್ವರಿ ಪ್ರಸಾದ. ಬಂಟ್ವಾಳ ಅಂದರೆ ಇದು ಪೊಳ್ಳಿ ಬರುತ್ತಾ? ಹಾಂ, ಹೌದು. ಹೆಸರು ಊರು ತಿಳಿಸಿಲ್ಲ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನಾವು ತುಂಬ ಕಷ್ಟದಲ್ಲಿ ಇದ್ದೇವೆ. ನನ್ನ ತೊಂದರೆ ಸಮಸ್ಯೆ ಏನು ಅಂತ ಅಂದರೆ, ನನ್ನ ಅಕ್ಕನ ಮಗಳು ಶಾಲೆಗೆ ಮೊದಲು ಹೋಗ್ತಾ ಇದ್ದೋಳು, ಈಗ ಹೋಗ್ತಾನೇ ಇಲ್ಲ. ನಾವು ತುಂಬ ಕಡೆ ಪ್ರಶ್ನೆಗೆ ಹೋಗಿದ್ದೇವೆ. ಅಲ್ಲಿ ಪೂಜೆಗಳನ್ನು ಮಾಡಿಸಿದ್ದಾರೆ. ಒಂದಿಷ್ಟು ಹಣ, ಅದು ಲಕ್ಷಗಟ್ಟಲೆ ಖರ್ಚಾಗಿದೆ, ಹೊರತಾಗಿ ಏನೂ ಫಲ ಸಿಕ್ಕಿಲ್ಲ ಗುರುಜಿ. ಮತ್ತು ನೆಮ್ಮದಿನೇ ಇಲ್ಲದಂತಾಗಿದೆ. ನನ್ನ ಅಕ್ಕನ ಮಗಳಿಗೆ ತಂದೆ ಇಲ್ಲ. ನನ್ನ ಭಾವ ಹೇಳಿದ್ದಾರೆ, ಮೊದಲು ನಾನೇನಾದರೂ ಸತ್ತರೆ ನಿಮ್ಮ ಚಿಕ್ಕಮ್ಮ ಬಿಡೋದಿಲ್ಲ, ನಿನ್ನ ನೋಡ್ಕೊಳ್ತಾರೆ ಅಂತ. ನನಗಂತೂ ಅವಳ ಮೇಲೆ ತುಂಬ ಆಸೆ ಇದೆ ಗುರುಜಿ, ಅವಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ. ಆದರೆ ಅವಳು ಏನೇ ಮಾಡಿದ್ರೂ ಶಾಲೆಗೆ ಹೋಗ್ತಾನೆ ಇಲ್ಲ. ಇನ್ನು ಕೆಲವರು ದೆವ್ವದ ಬಾಧೆ ಇದೆ, ಪ್ರೇತದ ಬಾಧೆ ಇದೆ ಅಂತೆಲ್ಲ ಹೇಳ್ತಾರೆ. ಇದೆಲ್ಲ ನಿಜಾನ ಸುಳ್ಳ ಒಂದು ಗೊತ್ತಾಗ್ತಿಲ್ಲ. ಮತ್ತು ಮನೆ ಕಟ್ಟಬೇಕು ಅಂತ ಹೋದಾಗೆಲ್ಲ ಆ ಜಾಗದಲ್ಲಿ ಹಾವು ಸತ್ತು ಬಿದ್ದಿರೋದು ಇಂಥದ್ದೆಲ್ಲ ಕೇಳಿದ್ದೇನೆ. ಇದೆಲ್ಲ ಯಾವ್ದ್ರ ಸೂಚನೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಇದಕ್ಕೆ ನಾನು ಏನು ಮಾಡಬೇಕು? ನಿಮ್ಮನ್ನು ನಂಬಿದ್ದೇನೆ, ಏನಾದರೂ ಒಂದು ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ನೋಡಿ ತಾಯಿ, ಇಲ್ಲಿ ನೀವು ಬರೆದಿರ್ತಕ್ಕಂತಹ ಪ್ರಶ್ನೆಯಲ್ಲಿ ಸೂಕ್ತವಾದಂತಹದ್ದು, ಅರ್ಥಗರ್ಭಿತವಾದಂತಹದ್ದು, ಈಗ ನಾನು ತಿಳಿಸುವಂತಹ ವಿಚಾರ ಇದು ತುಂಬ ಜನಕ್ಕೂ ಅನ್ವಯಿಸುವಂಥದ್ದು. ಸಾಮಾನ್ಯಕ್ಕೆ ಮಕ್ಕಳ ವಿದ್ಯಾಭ್ಯಾಸ ಶಾಲೆಗೆ ಹೋಗ್ತಿಲ್ಲ ಅಂದರೆ ಅವರ ಮನಸ್ಸನ್ನು ಫಸ್ಟು ಅರ್ಥ ಮಾಡ್ಕೋಬೇಕು. ಮನಸ್ಸಲ್ಲಿ ಒಂದಷ್ಟು ಚಂಚಲತೆ ಇರುತ್ತೆ, ಭಯದ ವಾತಾವರಣ ಇರುತ್ತೆ. ಅಲ್ಲಿ ನಡೆಯುವಂಥ ಯಾವುದೋ ಒಂದು ಸನ್ನಿವೇಶ ಅವರು ಗಾಢವಾಗಿ ತಲೆಯಲ್ಲಿ ಕೂತ್ಕೊಂಡಂಗಿರುತ್ತೆ. ಅಥವಾ ಯಾರಾದರೂ ನಿಂದನೆ ಮಾಡಿರ್ತಕ್ಕಂಥದ್ದು, ಛೇಡಿಸಿರ್ತಕ್ಕಂಥದ್ದು, ಇಂಥದ್ದು ಯಾವುದೋ ಒಂದು ಘಟನೆಯಿಂದ ಮಕ್ಕಳ ಮನಸ್ಸು ಶಾಲೆಗೆ ಹೋಗದಿರತಕ್ಕಂಥ ರೀತಿ ಆಗಿರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದನ್ನು ಹೊರತುಪಡಿಸಿ ಭೂತ ಪ್ರೇತ ಪಿಶಾಚಿ ಶಾಕಿನಿ ಡಾಕಿನಿ ಅಥವಾ ಯಂತ್ರ ಮಂತ್ರ ತಂತ್ರ ಅಥವಾ ಮಕ್ಕಳು ಓದಬಾರ್ದು ಅಂತ ಯಂತ್ರ ಕಟ್ಸೋದು, ಮನೆ ಬಾಗಿಲಲ್ಲಿ ಮಾಟ ಮಂತ್ರ ಮಾಡಿಸೋದು, ಇದ್ಯಾವುದೂ ನಡೆಯುವಂಥದ್ದಲ್ಲ. ಮೊದಲಾಗಿ ಹೇಳಬೇಕಂದ್ರೆ, ಯಾವುದೇ ಒಬ್ಬ ವ್ಯಕ್ತಿಗಳಿಗೆ 18 ವರ್ಷದವರೆಗೂ ತಂತ್ರ ಮಂತ್ರ ಯಂತ್ರಗಳು ಸಾಮಾನ್ಯಕ್ಕೆ ತಗಲೋದು ಬಹಳ ಕಷ್ಟ. ಅಂತಹ ನಕ್ಷತ್ರಗಳಲ್ಲಿ ಹುಟ್ಟಿದರೆ ಮಾತ್ರ ಆ ನಕ್ಷತ್ರದ ವ್ಯಕ್ತಿಗಳಿಗೆ ಈ ಮಾಟ ಮಂತ್ರ ತಗಲುವಂಥದ್ದಾಗತ್ತೆ. ಹಾಗೆ ತಗೊಳಿದ್ರೆ ಈ ಮಗುವಿನ ಕಣ್ಣುರೇಖೆ ಬಹಳ ಸ್ಪಷ್ಟವಾಗಿ ಚೆನ್ನಾಗಿದೆ. ಈ ಮಗುವಿನ ಕಣ್ಣುರೇಖೆ ನೋಡಿದ್ರೆ ಇದು ವಿದ್ಯಾಭ್ಯಾಸದಲ್ಲಿ ಕುಂಠಿತವಾಗುವಂಥದ್ದು, ಶಾಲೆಗೆ ಬರೆದಿರತಕ್ಕಂಥದ್ದು ಅಥವಾ ಏನೂ ಓದಲಿಕ್ಕೆ ಆಗದಿರತಕ್ಕಂಥ ಮೂರ್ಖತನದಲ್ಲಿ ವರ್ತನೆ ಮಾಡ್ತಕ್ಕಂಥದ್ದು ಏನೂ ಇಲ್ಲ. ಇವಳನ್ನು ಸಮಾಧಾನವಾಗಿ ಕೂಡಿಸಿ ಯಾರಾದರೂ ಸರಿಯಾದವ್ರ ಕಡೆಯಿಂದ ಒಂದಿಷ್ಟು ಪಾಠ ಪ್ರವಚನ ಮಾಡಿಸಿ ಅವಳಿಗೊಂದು ಧೈರ್ಯ ತುಂಬಿದ್ರೆ ಇವಳು ಒಳ್ಳೆ ಜ್ಞಾನವಂತಳಾಗ್ತಾಳೆ. ಅದರಿಂದ ಇದು ಮಾಟ ಮಂತ್ರಕ್ಕೆ ಸಂಬಂಧಪಟ್ಟದ್ದಲ್ಲ. ಅದಕ್ಕಿಂತ ಮುಖ್ಯವಾಗಿ ತಾವು ನನಗೆ ಪ್ರಸಾದ ಕಳಿಸಿದಿರಿ ಪೊಳಲಿ ರಾಜರಾಜೇಶ್ವರಿ. ಆ ತಾಯಿ ಸಾನ್ನಿಧ್ಯದಲ್ಲೂ ಒಂದು ವಿಶೇಷವಾದ ಶಕ್ತಿ ಇದೆ. ಈ ತಾಯಿ ಸಾನ್ನಿಧ್ಯಕ್ಕೆ ಈ ಮಗುನ ಕರ್ಕೊಂಡು ಹೋಗಿ 3 ಮಂಗಳವಾರ ರಾಹುಕಾಲದಲ್ಲಿ ದೇವಿನ ದರ್ಶನ ಮಾಡಿಸಿ. 2 ಭಾನುವಾರ ರಾಹುಕಾಲದಲ್ಲಿ ಒಂದು ಬಿಳಿಯ ವಸ್ತ್ರದಲ್ಲಿ ಉದ್ದಿನಬೇಳೆ ಗಂಟು ಕಟ್ಟಿ ಅದರ ಮೇಲೆ ಒಂದು ಅಚ್ಚು ಬೆಲ್ಲ ಇಟ್ಟು ಈ ಹುಡುಗಿ ತಲೆ ಮುಡಿಸಿ ಅದನ್ನು ಆ ದೇವಸ್ಥಾನಕ್ಕೆ ಕೊಡಿಸಿ. 1 ಶುಕ್ರವಾರ ರಾಹುಕಾಲದಲ್ಲಿ ತೊಗರಿಬೇಳೆ ಅಥವಾ ಅವರೆಬೇಳೆನ ಕೆಂಪು ವಸ್ತ್ರದಲ್ಲಿ ಗಂಟು ಕಟ್ಟಿಬಿಟ್ಟು ಅದನ್ನು ಈ ಮಗು ಕೈಯಿಂದ ದೇವಸ್ಥಾನಕ್ಕೆ ಕೊಡಿಸಿ ನಮಸ್ಕಾರ ಮಾಡಿಸಿ. ಇಷ್ಟು ಮಾತ್ರ ಮಾಡಿ ಮಗು ಶಾಲೆಗೆ ಹೋಗ್ತಾಳೆ, ಭಯಪಡೋ ಅವಶ್ಯಕತೆ ಇಲ್ಲ. ಇನ್ನು 2ನೇದು ಭೂಮಿಗೆ ಸಂಬಂಧಪಟ್ಟದ್ದು. ಮನೆ ಹತ್ರ ನಾವು ಮನೆ ಕಟ್ಟಬೇಕು ಅಂತ ಹೋದಾಗೆಲ್ಲ ಆ ಭೂಮಿಯಲ್ಲಿ ಒಂದಲ್ಲ ಒಂಥರ ಸಮಸ್ಯೆ ನೋಡ್ತಾ ಇದ್ದೀವಿ, ಅಲ್ಲಿ ಸರ್ಪಕ್ಕೆ ಸಂಬಂಧಪಟ್ಟ ಇದೋ ಕಾಣ್ತಾ ಇದೆ ಅಂತ ನಾವು ಹೇಳಿದ್ದೀರಿ. ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆ ಪ್ರಾಂತ್ಯದಲ್ಲಿ ಏನಾದರೂ ಇರಬಹುದು. ಆದರೂ ನಾನು ಹೇಳ್ತಿದ್ದೀನಿ, ನೀವು ಭೂಮಿ ಮನೆ ಕಟ್ಟಬೇಕು ಅಂದಾಗ ಏಕಾಏಕಿ ಕಟ್ಟಲಿಕ್ಕೆ ಆಗೋದಿಲ್ಲ. ಸ್ಥಳವನ್ನು ಶುದ್ಧಿ ಮಾಡಬೇಕು. ಸ್ಥಳ ಶುದ್ಧಿ ಮಾಡಿ ಅಲ್ಲಿ ವಿಶೇಷವಾದಂಥ ನಿಮ್ಮ ಕುಲದೇವರ ಪೂಜೆ ಮಾಡಿ
ಅದಾದ ನಂತರ ಒಂದು ಪುಣ್ಯಾಹ ಅಂತ ಮಾಡಿಸಿ ಪುಣ್ಯಾಹದ ಶುದ್ಧ ಜಲವನ್ನು ಅಲ್ಲೆಲ್ಲ ಪ್ರೋಕ್ಷಣೆ ಮಾಡಿ, ಅಥವಾ ವಿಶೇಷವಾಗಿ ದೇವಿಯ ಅಭಿಷೇಕದ ಶುದ್ಧ ಜಲಕ್ಕೆ ಒಂದಿಷ್ಟು ಗೋಮೂತ್ರವನ್ನು ಅರಿಶಿಣವನ್ನು ಹಾಕ್ಕೊಂಡು ಅಲ್ಲೆಲ್ಲ ಸ್ಥಳವನ್ನು ಶುದ್ಧಿ ಮಾಡಿ ನೀವು ಮನೆ ಕೆಲಸ ಶುರು ಮಾಡಿ. ನಿಮ್ಮ ಮನೆ ಕೆಲಸ ಯಾವುದೇ ಥರ ಅಡ್ಡಿ ಆತಂಕ ಬರೋದಿಲ್ಲ, ಒಳ್ಳೆಯದಾಗುತ್ತೆ. ನನ್ನ ಆಶೀರ್ವಾದ ಇದೆ, ನಿಮ್ಗೆ ಒಳ್ಳೆಯದಾಗಲಿ ಅಂತ ಆ ತಾಯಿ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಮ್ಮ. ಇನ್ನು ಕಡೆಯ 3 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಗುರುಜಿ, ಈಗ ಮಕರ ರಾಶಿ. ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಹಾಗಾಗಿ ಇವತ್ತು ನೀವು ಮಾಡುವಂಥ ಪ್ರತಿಯೊಂದು ಕಾಯಕವೂ ಸಹಿತ ಹೆಚ್ಚಿನ ಫಲವನ್ನು ಕೊಡ್ತಕ್ಕಂಥದ್ದು. ಇವತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಹನುಮನ ಪ್ರಾರ್ಥನೆ ಮಾಡಿ, ಜೊತೆಗೆ ಶಿವಮಂದಿರಕ್ಕೆ ಬಂದು ಶಿವನ ಸಾನ್ನಿಧ್ಯದಲ್ಲಿ ಬಿಲ್ವಪತ್ರೆಯಿಂದ ಅರ್ಚನೆಯ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು, ಬಿಲ್ವಾರ್ಚನೆ ಮಾಡಿಸಿ ಆ ಬಿಲ್ವಪತ್ರೆಯ ಪ್ರಸಾದವನ್ನು ತಮ್ಮ ವಾಸ್ತುಗುರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ತಮ್ಮ ಪಾಕೆಟಲ್ಲಿ ಇಟ್ಕೊಳ್ತಕ್ಕಂಥದ್ದು, ಇದೆರಡೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜೊತೆಗೆ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ಅಂದರೆ ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ತಾವು ಏನೇನು ಮಾಡಿದ್ರೂ ಕಾರ್ಯಸಿದ್ಧಿ ಆಗುತ್ತೆ. ಜೊತೆಗೆ ದೇವರ ಪ್ರಾರ್ಥನೆ, ದೇವರ ಆರಾಧನೆ, ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥದ್ದು, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಏನಾದರೂ ಒಂದಿಷ್ಟು ಸಹಾಯಗಳನ್ನು ಮಾಡ್ತಕ್ಕಂಥದ್ದು, ಯಾರು ಸಂಕಷ್ಟದಲ್ಲಿದ್ದಾರೋ ಅಂಥವ್ರನ್ನ ಕೈ ಹಿಡಿದು ನಡೆಸುವಂಥದ್ದು. ಹೀಗೆ ಇಂತಹ ಕಾಯಕಕ್ಕೆ ನೀವು ಕುಂಭರಾಶಿಯವರು ಮುಂದಾದರೆ ಇವತ್ತಿನ ನಕ್ಷತ್ರ, ಇವತ್ತಿನ ಒಂದು ತಿಥಿವಾರ ನಕ್ಷತ್ರಚಾರ ಪ್ರಕಾರ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲೂ ಲಾಭವನ್ನು ಗಳಿಸ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಯೋಚನೆ ಮಾಡಿ. ಯೋಚನೆ ಇಲ್ದಿರ ಕೈ ಹಾಕುವಂಥದ್ದು ಸಮಂಜಸ ಅಲ್ಲ. ಹಾಗೆ ಮಾಡುವ ಯಾವುದೇ ಕೆಲಸ ಆದರೂ ಸರಿಯಾದ ಆಲೋಚನೆಯಲ್ಲಿ ಮಾಡಿದ್ರೆ ಅದರ ಫಲಗಳನ್ನು ಸಾಕಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಇವತ್ತು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶ್ರೀನಿವಾಸನ ಅನುಗ್ರಹದಿಂದಲೂ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಕುಂಭರಾಶಿಯವರು. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ಒಂದಿಷ್ಟು ಆರ್ಥಿಕ ಸಂಕಷ್ಟಗಳಿಂದ ಬಹಳಷ್ಟು ಒದ್ದಾಡ್ತೀರಿ. ಸರಿಯಾದ ಸಮಯಕ್ಕೆ ವ್ಯವಹಾರಗಳನ್ನು ಪೂರ್ತಿ ಮಾಡಲಿಕ್ಕಾಗೋದಿಲ್ಲ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗಲ್ಲ. ಒಂದಷ್ಟು ಹಣಕಾಸಿನ ಸಮಸ್ಯೆಗಳು, ಭೂಮಿಗೆ ಸಂಬಂಧಪಟ್ಟ ಕಾಗದ ಪತ್ರಗಳ ಬಗ್ಗೆ ಸಮಸ್ಯೆ ಎದುರಾಗುವಂಥದ್ದು, ನಿಮಗೆ ತುಂಬ ಹತ್ತಿರದಲ್ಲಿರ್ತಕ್ಕಂತಹ ಆತ್ಮೀಯರಿಂದ ಒಂದಷ್ಟು ವ್ಯಾಜ್ಯಗಳಾಗುವಂಥದ್ದು, ಜಗಳ, ಕದನ, ಗಲಾಟೆ ಇದೆಲ್ಲಕ್ಕೂ ಸಹಿತ ಎಲ್ಲೋ ಅರಿವಿಲ್ಲದಂಥ ರೀತಿಯಲ್ಲೇ ಮನೆ ಬಾಗಿಲಿಗೆ ಬರುವಂಥದ್ದು, ಇಂಥೆಲ್ಲ ಸಮಸ್ಯೆಗಳಿದೆ. ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದಾಗಲೇ ಇಂಥವೆಲ್ಲ ವ್ಯತ್ಯಾಸ ಆಗ್ತಾ ಇರುತ್ತೆ. ಆದರೆ ಅಂಜಬಾರ್ದು, ಭಯಪಡಬಾರ್ದು. ಧೈರ್ಯವಾಗಿದ್ದು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಹಾಗೆ ಸಾಧ್ಯವಾದಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮನೆ ದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಹಾಗೆ ಸಾಧ್ಯವಾದಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಇವತ್ತಿನ ದಿವಸ ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ಒಂದಷ್ಟು ಅಭಿವೃದ್ಧಿನ ಸಂಪಾದನೆ ಮಾಡ್ಕೋಬೇಕು ಅಂದರೆ ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಜೊತೆಗೆ ಒಂದಷ್ಟು ಶ್ವಾನಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು. ಇಷ್ಟು ಕಾಯಕವನ್ನು ಮೀನರಾಶಿಯವರು ಮಾಡಿದ್ದೇ ಆದರೆ ಒಂದಿಷ್ಟು ಅದೃಷ್ಟವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯ್ತು ಗುರುಜಿಯಿಂದ. ಈಗ ಕರೆಯೊಂದು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ನಾ ಲಕ್ಷ್ಮಿ ಅಂತ ಬೆಳಗಾವಿಯಿಂದ ಮಾತಾಡ್ತಾ ಇರೋದು. ಸರಿ, ಮಾತಾಡಿ ಗುರುಜಿ ಹತ್ರ. ಹಲೋ. ಹಲೋ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಹಾ ರೀ, ನಾ ಹಿಂದೆ ಒಂದು 6 ವರ್ಷದ ಹಿಂದೆ ಫೋನ್ ಮಾಡಿದ್ದೆ ನಿಮಗೆ. ಅವಾಗ ನನ್ನ ಮ್ಯಾರೇಜ್ ಬಗ್ಗೆ ಕೇಳಿದ್ದೆ, ಎಲ್ಲ ಚೆನ್ನಾಗಾಯ್ತು ಗುರುಜಿ. ಒಳ್ಳೇದಾಗ್ಲಿ. ನನಗೆ ಈಗ ಒಂದು ಸಮಸ್ಯೆ ಅಂದ್ರೆ ಅವ್ರು ಸರಿಯಾಗಿ ನನ್ನ ಜೊತೆ ಇಲ್ಲ ಗುರುಜಿ. ಯಾಕೆ, ಏನಾಯ್ತು? ಏನು ಸಮಸ್ಯೆನೇ ಇಲ್ಲ ಸರ್ ಗುರುಜಿ. ಸಿಟ್ ಮಾಡೋದು, ಬೈಯೋದು, ಆಮೇಲೆ ಒಂಥರ ಬಿಹೇವ್ ಮಾಡ್ತಾರೆ ಗುರುಜಿ. ಅದಕ್ಕೆ ನಂಗೆ ಏನಂತ ಗೊತ್ತಾಗ್ತಾ ಇಲ್ಲ. ಈಗ ಗಂಡನ ಮನೇಲಿ ಇದೆಯಾ ಅಥವಾ ತವ್ರ ಮನೇಲಿ ಇದೆಯಾ? ತವ್ರ ಮನೆಯೊಳಗೆ ನಮ್ಮ ತಾಯಿಯವ್ರು ತೀರ್ಕೊಂಡ್ರು ಗುರುಜಿ, 2 ತಿಂಗಳಾಯ್ತು. ಅಂದ್ರೆ ಅದಕ್ಕಾಗಿ ಬಂದದ್ದ? ಅದಕ್ಕಂತ ಏನಿಲ್ಲ ಗುರುಜಿ, ವರ್ಷ ಹಿಂಗೆ ನೋಡ್ರಿ, ಭಾಳ ದಿವಸ ಆಗ್ತಿದೆ ಹಿಂಗ್ ನಡೆದು. ಮತ್ತೆ ಹೀಗೆ ನೀನು ದೂರ ಇದ್ರೆ ಅವರೊಂದು ಕಡೆ ನೀನೊಂದು ಕಡೆ ಆದ್ರೆ ಸಂಸಾರ ಹೇಗೆ ಸರ್ ಹೋಗುತ್ತಮ್ಮ? ಇಲ್ಲ, ನಾ ಇಲ್ಲೇ ಇದೀನ್ರಿ, ನಾನು ಗಂಡನ ಮನೆಯೊಳಗೆ ಇದೀನಿ. ಆದ್ರೆ ಇಲ್ಲೇ ದೂರ ಇದೀವಿ ನಾವು. ಗಂಡನ ಮನೇಲಿ ಇದ್ದೇ ದೂರ ಇದ್ದೀರಿ? ಹೇಗೆ ಸಾಧ್ಯ ಅಮ್ಮ? ಆ ಥರ ಎಲ್ಲ ಇರ್ಬೋದಾ? ಕನಿಷ್ಠ ಪಕ್ಷ ಹಾಗಲ್ಲಮ್ಮ. ಸಮಸ್ಯೆ ಬರುತ್ತೆ ನಿಜ, ಒಬ್ರಿಗೊಬ್ರು ಮುಖ ಗಂಟು ಹಾಕೊಳ್ಳೋದು ಬರುತ್ತೆ. ಏನೇ ಆದರೂ ಗಂಡ ಹೆಂಡರ ಜಗಳ ಉಂಡು ಮಲಗುವ ತನಕ ಅಂತ.
ಗಂಡ ಹೆಂಡತಿ ಜಗಳ ಆಡಬೇಕು. ಜಗಳ ಆಡ್ದಿದ್ರೆ ಸಂಸಾರನೇ ಅಲ್ಲ. ಒಂದು ವಿಚಾರ ತಿಳ್ಕೊಳ್ಳಿ, ಯಾವಾಗೂ ಹುಚ್ಚುತನ ನಗುತ್ತಾ ಇದ್ದರೆ ಅವ್ರು ಹುಚ್ಚರಾಗ್ತಾರೆ. ಆ ನಗು ಮಧ್ಯದಲ್ಲಿ ಕೋಪ ಇರಬೇಕು, ಅಳೋದಿರಬೇಕು, ಬೇಕು ನಗ್ದಾಗಬೇಕು, ಜೊತೆಗೆ ಸ್ವಲ್ಪ ಹೊತ್ತು ಮಧ್ಯದಲ್ಲಿ ತಿರುಗಿ ಒಟ್ಟು ಒಂದಾಗ್ಬಿಡ್ಬೇಕು. ನೀನು ಆದಷ್ಟು ನಿಮ್ಮ ದಾಂಪತ್ಯದಲ್ಲಿ ಮತ್ತು ನಿಮ್ಮ ಕುಟುಂಬದಲ್ಲಿ ಆ ಅನ್ಯೋನ್ಯತೆ ಬರಲಿ. ಅದನ್ನು ನಿರ್ಲಕ್ಷ್ಯತನ ಮಾಡಬೇಡಿ. ಮತ್ತು ಎಲ್ಲಕ್ಕೂ ಒಂದು ಕಾಲ, ಒಂದು ಸಮಯ ಅಂತಿರುತ್ತೆ. ಆಮೇಲೆ ಒಂದು ವಿಚಾರ ತಾಯಿ, ಮನಸ್ಸಲ್ಲಿ ಇದನ್ನು ನೀವು ದೃಢವಾಗಿ ಗಟ್ಟಿ ಮಾಡಬಾರ್ದು. ಆಗಿದ್ದಾಯಿತು ನೋಡಮ್ಮ, ನೆನ್ನೆದು ಮರ್ತು ಹೋಗಬೇಕು. ನಾಳಿದ್ರ ಬಗ್ಗೆ ನಾವು ಸ್ವಾಗತಿಸಬೇಕು, ನಾಳೆ ಚಿಂತನೆ ಮಾಡಬೇಕು. ಇವತ್ತು ಇರತಕ್ಕಂಥ ಈ ಸುಂದರವಾದ ಗಳಿಗೆಯನ್ನು ಸಾಧ್ಯವಾದಷ್ಟು ಸನ್ಮಾರ್ಗದತೆ ತೊಗೊಂಡು ಹೋಗಬೇಕು. ನಾವು ನೆನ್ನೆದನ್ನು ಆಲೋಚನೆ ಮಾಡ್ತಾ ಇವತ್ತಿಂದ ಅದನ್ನು ತೊಗೊಂಡ್ರೆ ನೀವು ಸುಂದರವಾದ ಗಳಿಗೆಯನ್ನು ಹಾಳು ಮಾಡ್ಕೊಂಡ್ಬಿಡ್ತೀರಲ್ಲ. ಹಾಗಾಗಬಾರ್ದು. ಇವತ್ತು ನೀನೊಬ್ಬ ಅಣ್ಣನಿಗೋ ತಮ್ಮನಿಗೋ ಫೋನ್ ಮಾಡಿದ್ಯಾ, ನಾನು ಹೇಳುವಂಥ ಮಾತನ್ನು ಆಲಿಸ್ಬೇಕು. ಇಲ್ಲಿವರೆಗೂ ನಿನ್ನ ಇವತ್ತು ಬೆಳಿಗ್ಗೆವರೆಗೂ ಆಗಿರೋದನ್ನು ಮರೆತು ಇನ್ನು ಮುಂದಕ್ಕೆ ಹಾಕುವ ಹೆಜ್ಜೆನ ನೀನು ಚೆನ್ನಾಗಿರ್ಬೇಕು, ನಗನಗ್ತಾ ಇರಬೇಕು. ಅವ್ರು ಮಾತಾಡಲಿ, ನೀನು ಮಾತಾಡಲು, ಅವ್ರು ಮಾತಾಡ್ದಿದ್ರು ಪರವಾಗಿಲ್ಲ, ನೀನೇ ಒಂದು ಕಾಫಿ ಕೊಟ್ಬಿಟ್ಟು ನಗನಗ್ತಾ ಮಾತಾಡ್ಸೋಕ್ಕೆ ಶುರು ಮಾಡು. ನಾಳೆಯಿಂದ ಅಂದರೆ ಈ ಕ್ಷಣದಿಂದ ನಿಮ್ಮದು ಹೊಸ ಬದುಕಾಗಲಿ. ನೋಡಮ್ಮ, ಕೈ ಜಾರಿ ಬಿಟ್ಟರೆ, ದೂರ ಇರಲಿ ಅಂತಂದರೆ ಅದು ದೂರವಾಗಿಬಿಡುತ್ತೆ. ಅದಕ್ಕೆ ಅವಕಾಶ ಮಾಡಬೇಡ. ಆಮೇಲೆ ಇತ್ತೀಚಿನ ದಿನಗಳ ಪರಿಸ್ಥಿತಿ ಹೇಗಿದೆ ಗೊತ್ತಮ್ಮ, ಸುತ್ತಮುತ್ತ ಬರೀ ರಾಕ್ಷಸರಿದ್ದಾರೆ. ನಿನ್ನ ಸಂಸಾರ ಹೀಗಿದೆ ಅಂತ ಗೊತ್ತಾದರೆ ನಿನ್ನ ಸಂಸಾರದಲ್ಲಿ ಮಧ್ಯದಲ್ಲಿ ಇನ್ನೊಬ್ಬರು ತಲೆ ಹಾಕೋದಕ್ಕೆ ಇನ್ನೊಬ್ಬರು ರೆಡಿಯಾಗಿರ್ತಾರೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ. ನಿನ್ನ ಅಂಗೈಯಲ್ಲಿರುವವರೆಗೂ ಮಾತ್ರ ನಿನ್ನ ಸಾಮ್ರಾಜ್ಯ. ಒಂದು ಸತಿ ಕೈ ಜಾರು ಬಿದ್ದರೆ ಪುನಃ ಅದನ್ನು ಸರಿಪಡಿಸ್ಕೊಳ್ಳೋದು ಬಹಳ ಕಷ್ಟ. ಇಂಥ ತಪ್ಪನ್ನು ಯಾರೂ ಮಾಡಬೇಡಿ. ನೀನೇ ಅಲ್ಲ, ಯಾರೂ ಮಾಡಬಾರ್ದು. ನೀನು ಆದಷ್ಟು ಬೇಗ ನಿನ್ನ ಸಂಸಾರ ಸರಿಪಡಿಸ್ಕೊ. ಒಳ್ಳೆಯದಾಗಲಿ. ಕರೆ ಮಾಡಿ ಮಾತಾಡಿದ್ದಕ್ಕಾಗಿ ಲಕ್ಷ್ಮಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನನ್ನ ಹೆಸರು ನೇತ್ರಾ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಾವು ಇಲ್ಲಿ ಬದಾಮಿಯಿಂದ ಮಾಡ್ತಿರೋದು. ಆಯ್ತಮ್ಮ, ಮಾತಾಡಿ ಗುರುಜಿ ಹತ್ರ. ಹಲೋ. ಹಲೋ ಗುರುಜಿ ಅವರೇ, ನಮಸ್ಕಾರ ನಿಮ್ಗೆ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ ಅವರೇ, ನನಗೆ ತುಂಬಾ ಸಮಸ್ಯೆ ಇದೆ. ಅಂದ್ರೆ ನನ್ನ ಗಂಡನು ನಾನು ಚಿಕ್ಕ ವಯಸ್ಸು ಇದ್ದಾಗ್ಲೇ ಮದ್ವೆ ಆಗ್ಬಿಡ್ತು. ನನ್ನ ಗಂಡನು ಇವಾಗ 3 ಮಕ್ಕಳು ಇದಾವೆ. ನನಗೆ 2 ಹೆಣ್ಮಕ್ಳು, 1 ಗಂಡ ಮಗ. ಅವ್ರು ಇವಾಗ ನಮ್ ಜೊತೆ ಇಲ್ಲ. ನಮ್ಮ ಮನೆಯವ್ರು ಹೋಗ್ಬಿಟ್ಟು 1 ವರ್ಷದ ಮೇಲೆ ಆಯ್ತು. ಬಿಟ್ಬಿಟ್ಟು ಅವ್ರ ಸಹೋದರಿಯರ ಜೊತೆ ಸೇರ್ಕೊಂಡು ಅವ್ರ ಜೊತೆನೆ ಇದ್ದಾರೆ. ಮಕ್ಕಳು ಇವಾಗ ನಮ್ಮ ತಾಯಿಯವ್ರ ಮನೆಯಲ್ಲಿ ಇದ್ದೀನಿ. ಮಕ್ಕಳಾದ ಮೇಲೆ ಬಿಟ್ಟು ಹೋಗಿರೋದಾ? ಇವಾಗ 3 ಮಕ್ಳು ಇದಾವೆ. 3 ಮಕ್ಳು ಆದ್ಮೇಲೆ ಬಿಟ್ಟು ಹೋಗಿರೋದು. ಏನ್ ಕೆಲಸ ಮಾಡ್ತಾರ ಅವರು? ಏನು ಇಲ್ಲ ಸರ್, ಅವರು ನಾವು ರೈತರು, ಹೊಲದಲ್ಲಿ ಜಮೀನಲ್ಲಿ ಕೆಲಸ ಮಾಡ್ತಿದ್ರು ಮುಂಚೆ. ಇವಾಗ ಅವ್ರ ಅಕ್ಕರು ಬೆಂಗಳೂರಲ್ಲಿ, ಅವ್ರ ಅಕ್ಕರ್ದು ಅದೇನೋ ಮೆಸ್ ಏನೋ ಇದೆ ಅಂತ ಹೇಳಿ ಅಲ್ಲಿ ಅವ್ರ ಅಕ್ಕರ ಹತ್ರನೇ ಹೋಗಿದ್ದಾರೆ ಅವರು. ಎಷ್ಟು ದಿವಸ ಆಯ್ತು ಹೋಗಿ? 1 ವರ್ಷ ಆಯ್ತು ಸರ್. ವರ್ಷ ಆದ್ರೂ ನೀವು ಬಂದು ನಿಮಗ ಯಜಮಾನರನ್ನ ಮಾತಾಡಿ, ಬೇಡ ನಮ್ಮನೇಲಿ ನಾವಿರೋಣ ಬನ್ನಿ ಅಂತ ನೀವು ಹೇಳಿ ನೀವು ಕರ್ಕೊಂಡು ಹೋಗ್ಲಿಲ್ವಾ? ಎಲ್ಲ ಹೇಳಿದ್ವಿ ಗುರುಗಳೇ, ಆದ್ರೆ ಅವ್ರು ನಾವ್ ಏನ್ ಹೇಳಿದ್ರು ಅವ್ರ ತಲೆಗೆ ಹಾಕೋತಿಲ್ಲ. ನಮ್ಮ ಹತ್ರನೂ ಬರ್ತಾ ಇಲ್ಲ, ನಮ್ ಫೋನು ಮಾಡಲ್ಲ. ಅಟ್ಲೀಸ್ಟ್ ನಿಮ್ಮನ್ನು ಬೇಡ, ನಿಮ್ಮ ಮಕ್ಕಳನ್ನಾದ್ರೂ ನೋಡ್ಬೇಕು ಅನ್ನೋ ಆಸೆ ಇಲ್ವಾ ಅವ್ರಿಗೆ? ಅದೇನೋ ಗೊತ್ತಿಲ್ಲ ಗುರುಜಿ, ಏನ್ ಹೇಳಿದ್ರು ನನ್ನ ಮಕ್ಕಳು ಅನ್ನಲ್ಲ, ನನ್ನ ಹೆಂಡತಿನೂ ಅನ್ನಲ್ಲ, ಆ ತರ ಮಾಡ್ಬಿಟ್ಟಿದ್ದಾರೆ. ಆದ್ರೆ ನಾನು ಇವಾಗ ನನ್ಗೆ ಇನ್ನು 24 ಏಜ್, ನಾನು ಇನ್ನು ಓದ್ಬೇಕು. ಸೆಕೆಂಡ್ PUC ನಾನು ಕಂಪ್ಲೀಟ್ ಆಗಿರ್ಲಿಲ್ಲ. ನಾ ಇವಾಗ ಮತ್ತೆ ಎಕ್ಸಾಮಿಗೆ ಕಟ್ಟಿದ್ದೆ. 3 ಮಕ್ಕಳಾದ್ಮೇಲೆ ಸೆಕೆಂಡ್ PUC ಮಾಡ್ತಾ ಇದೆಯಮ್ಮ. ಈಗ ಇನ್ನೂ 24 ವರ್ಷ ನಿನಗೆ? 24 ವಯಸ್ಸು. 24ಕ್ಕೆ 80 ವರ್ಷದ ಸರ್ವಿಸ್ ಜೀವನ ನೋಡ್ಬಿಟ್ಟಲ್ಲ ತಾಯಿ ನೀನು. ಇನ್ನು ನಿನಗೆ 24 ಅಂದ್ರೆ ಆತನಿಗೆ ಎಷ್ಟು ವಯಸ್ಸು? ಏನ್ ಗುರುಜಿ? ನಿನಗೆ 24 ವರ್ಷ ಅಂದ್ರೆ ನಿನ್ನ ಗಂಡನಿಗೆ ಎಷ್ಟು, ಒಂದು 26 ವರ್ಷನಾ? ಇಲ್ಲ, 30 ವರ್ಷ ಅಂದ್ರೆ ಅವ್ರು ನನಗೆ ಅದು ಮನೆಯಲ್ಲೇ ಸಂಬಂಧಿಕರಲ್ಲೇ ಮಾಡಿಕೊಟ್ಟಿರೋದು. ನಾ ಚಿಕ್ಕವಳಿದ್ದಾಗ ಅದೇ ಇವಾಗ ಅವಾಗ ಮನೆಯಲ್ಲಿ ನಮ್ಮ ತಂದೆ ತಾಯಿರು ಸ್ಕೂಲ್ ಬಿಡಿಸಿ ಮದ್ವೆ ಮಾಡಿಬಿಟ್ರು. ಇವಾಗೆಲ್ಲ ಕಲಿ ಅಂತ ಹೇಳಿ ಮತ್ತೆ ನಾನು ಸ್ಕೂಲಿಗೆ ನಾನೇ ಓದ್ತೀನಿ ಅಂತ ಹೇಳಿ ನಾನೇ ಎಕ್ಸಾಮ್ಗೆ ಕಟ್ಟಿದ್ದೆ. ಒಳ್ಳೆ ಕೆಲಸ ಮಾಡಿದ್ಯಾ, ಒಳ್ಳೆ ಕೆಲಸ ಮಾಡಿದ್ಯಾ. ನೀನು ಸ್ವಲ್ಪ ಶ್ರಮ ಪಡು, ನಿನಗೊಂದು ಕೆಲಸನೂ ಖಂಡಿತ ಆಗುತ್ತೆ. ನಿನ್ನ ಹಣೆಯಲ್ಲಿ ನಿನಗೆ ದೇವ್ರು ನಿನ್ನ ಸ್ವರ್ತರಂಗದಲ್ಲಿ ನಿನಗೊಂದು ಒಳ್ಳೆ ಉದ್ಯೋಗ ಇದೆ. ಹಾಗಂತ ಉದ್ಯೋಗ ಇದೆ ಅಂತ ಗಂಡನ ಬಿಡಬೇಡ. ನೋಡು, ನೀನು ವಿದ್ಯಾವಂತ ಇದೆಯಾ, ಬುದ್ಧಿವಂತ ಇದೆಯಾ. ಸೆಕೆಂಡ್ PU ಅಂದರೆ ನೀನು ದಡ್ಡಿ ಅಲ್ಲ. ನೀನು ಆದಷ್ಟು ಬೇಗ ನಿನ್ನ ಗಂಡನ್ನ ನೀನು ವಶಪಡಿಸ್ಕೊಳ್ಳೋದಕ್ಕೆ, ನಿನ್ನ ಗಂಡನ ನೀನು ಸರಿಪಡಿಸ್ಕೊಳ್ಳೋದಕ್ಕೆ ನಿನಗೆ ಜ್ಞಾನ ಇದೆ. ಈ ಸತಿ ಓದು, ಎಕ್ಸಾಮ್ ಕಟ್ಟು, ಪಾಸ್ ಮಾಡಿಸ್ಕೊ. ಪಾಸ್ ಮಾಡ್ಕೊಳ್ಳೋದು ಅದು ಇರಲಿ, ಅದಾದಮೇಲೆ ನಿನ್ನ ಕತೆ ಆಗಲಿ. ಆದರೆ ಗಂಡನ ಮಾತ್ರ ಬಿಡೋದಕ್ಕೆ ಹೋಗಬೇಡ. ಆದಷ್ಟು ಬೇಗ ನೀನು ಇನ್ನೊಂದು ಸೆಕೆಂಡ್ PU ಓದಿರೋಂಥ ಹೆಣ್ಣುಮಗಳು ನೀನು ಸಿಟಿಯಲ್ಲೆಲ್ಲ ಓಡಾಡ್ತೀಯ. ಇಲ್ಲಿ ಬಂದು ನೀನು ಗಂಡನ ಪುನಃ ನೀನು ಕರ್ಕೊಂಡು ನಿಮ್ಮ 3 ಕಡೆ ಹೊರಡೋದು, ಅಥವಾ ಗಂಡ ಇರೋ ಕಡೆ ನೀನು ಬಂದು ಸೇರ್ಕೊಂಡು ಇಲ್ಲಿರೋದು, ಏನಾದ್ರು ಮಾಡು. 3 ಮಕ್ಕಳು ಎದೆ ಮೇಲೆ ಹಾಕ್ಕೊಂಡು ನೀನು ಉದ್ಯೋಗ ಮಾಡಿ ನಿನ್ನ ಮಕ್ಕಳನ್ನ ಸಾಕ್ತೀನಿ ಅಂದ್ರೆ ಆಗಲ್ಲ. ಆಮೇಲೆ ಹೋದಷ್ಟು ದಿವಸ ನಿಮ್ಮ ಅಪ್ಪ ಅಮ್ಮನೇ ನಿನಗಿದ್ದು ಸಾಕೋದಿಲ್ಲ.
ನಿನ್ನ ಕಾಲ ಮೇಲೆ ನಿಂತ್ಕೋಬೇಕು, ನಿನ್ನ ಸಂಸಾರ ನೀನು ಉಳಿಸ್ಕೋಬೇಕು. ಹ್ಮ್ 3 ಮಕ್ಕಳಾದ್ಮೇಲೆ ಅವ್ರ ಅಕ್ಕಂಗಿರ ಜೊತೆ ಬಂದು ಇಲ್ಲಿ ಸೇರ್ಕೋತಾನೆ, ಇಲ್ಲಿ ಉದ್ಯೋಗ ಮಾಡ್ತಾನೆ ಅಂದರೆ ನಾಳೆ ಈ ಬೆಂಗಳೂರು ಜೀವನ, ಇದು ತಳಕು ಬೆಳಕು ಜೀವನ, ಇಲ್ಲಿ ಕಲರ್ಫುಲ್ ಜೀವನ, ಈ ಜೀವನಕ್ಕೆ ಹೋಗ್ಕೊಂಬಿಟ್ಟ ಅಂದರೆ ಅವನು ಪುನಃ ಬಾದಾಮಿಗೆ ಬರಬೇಕಿಲ್ಲಿ. ನೀನು ಬುದ್ಧಿವಂತೆ ಆದರೆ ಆದಷ್ಟು ಬೇಗ ನಿನ್ನ ಗಂಡ ಎಲ್ಲಿದ್ದಾನೋ ಬಂದು ಇಲ್ಲಿ ನಿಂತು ನಡಿ ನಮ್ಮೂರಿಗೆ ಹೋಗೋಣ ಅಂತೇಳಿ ಬಲವಂತ ಕರ್ಕೊಂಡು ಹೊರಡ್ಬೇಕು. ನೀನು ಇಷ್ಟು ಮಾಡು, ನಿನ್ನ ಜೀವನ ಚೆನ್ನಾಗಿರುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ನೀನು ಮೋಸ ಆಗೋದಿಲ್ಲ, ನೀನು ಚೆನ್ನಾಗಿರ್ತೀಯ. ಒಳ್ಳೆಯದಾಗಲಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾ ತಂತ್ರ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. ಬಹಳ ವಿಶೇಷವಾಗಿ ನಿನ್ನೆ ನಡೆದಿರತಕ್ಕಂಥ ಭಾನುವಾರದ ಕಾರ್ಯಕ್ರಮ ಮಾತ್ರ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ನಿಜಕ್ಕೂ ಆ ಒಂದು ತಂತ್ರಸಾರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಆಚರಣೆಯನ್ನು ಮಾಡಬೇಕು. ಯಾಕೆ ಅಂದರೆ ಮೊನ್ನೆ ತಾನೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಬಹಳ ವಿಜೃಂಭಣೆಯಿಂದ ಶನೇಶ್ಚರ ಭಗವಂತನಿಗೆ ಅಭಿಷೇಕವನ್ನು ಮಾಡಿರ್ತಕ್ಕಂಥದ್ದಿತ್ತು, ಹವನವನ್ನು ಮಾಡಿರ್ತಕ್ಕಂಥದ್ದಿತ್ತು, ಬಹಳ ವಿಶೇಷವಾಗಿ ಆರಾಧನೆಯನ್ನು ಮಾಡಿರ್ತಕ್ಕಂಥದ್ದಿತ್ತು. ಯಾಕೆ ಅಂದರೆ ಮಕರ ಕುಂಭ ಮೀನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಬದಲಾವಣೆಗಳಾಗ್ತಕ್ಕಂಥ ಸಮಯ. ಅದರ ಜೊತೆಗೆ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರ ಮೇಲೂ ಕೂಡ ಭಗವಂತನ ಪ್ರಭಾವ ಬೀರ್ತಕ್ಕಂಥದ್ದಿರುತ್ತೆ. ಅದಕ್ಕೋಸ್ಕರ ಅಂತಾನೆ ಭಾನುವಾರದ ಕಾರ್ಯಕ್ರಮದಲ್ಲೂ ಕೂಡ ಶನೇಶ್ಚರ ಭಗವಂತನ ಅನುಗ್ರಹವನ್ನು ಪಡಿಲಿಕ್ಕೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ನಿನ್ನೆ ನೆರವೇರಿಸಿರ್ತಕ್ಕಂಥದ್ದಿತ್ತು. ನಿನ್ನೆ ನಿಜವಾಗ್ಲೂ ತಾವು ಮಾಡಿರ್ತಕ್ಕಂಥ ತಂತ್ರಸಾರ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷಕ್ಕೂ ಹೌದು, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಮನೋಕಾಮನೆಗಳು ಸಿದ್ಧಿ ಆಗಬೇಕು ಅಂತಲೂ ಹೌದು, ಶನೇಶ್ಚರನ ಸಂಪೂರ್ಣ ಕೃಪಾಶೀರ್ವಾದ ಸಿಗಬೇಕು ಅಂತ ಮಾಡಿರ್ತಕ್ಕಂಥ ತಂತ್ರಸಾರವೂ ಹೌದು ನಿಜವಾಗ್ಲೂ. ಯಾಕೆ ಅಂದರೆ ಭಗವಂತನ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಬೇಕಾಗಿರತಕ್ಕಂಥದ್ದಿದೆ. ಮತ್ತು ಬಹಳ ವಿಶೇಷವಾಗಿ ತಿಳಿಸೋದಾದರೆ ಮಾಘ ಮಾಸ ಪ್ರಾರಂಭ. ಮಾಘ ಮಾಸ ಅಂದ್ರೇ ನಮ್ಮೆಲ್ರಿಗೂ ಮಾಘ ಸ್ನಾನ ಮಾಡಬೇಕು. ಯಾಕೆಂದರೆ ಮಾಘ ಮಾಸದಲ್ಲಿ ಒಂದು ಮಾಘ ಸ್ನಾನ ಮಾಡಿದ್ರೆ ನಾವು ಇಷ್ಟು ದಿವಸ ಮಾಡಿರ್ತಕ್ಕಂಥ ಪಾಪಕರ್ಮಗಳೆಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ. ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಸಿಗ್ತಕ್ಕಂಥದ್ದಿರುತ್ತೆ. ಮಾಘ ಸ್ನಾನ ಅಂದರೆ ಏನಪ್ಪ, ನಾರ್ಮಲ್ ಆಗಿ ನಿಮ್ಮ ವಾಸ್ತುಗೃಹದಲ್ಲೇ ಪ್ರತಿನಿತ್ಯ ಎದ್ದೇಳ್ತಕ್ಕಂಥದ್ದು, ಭಗವಂತನನ್ನು ಪ್ರಾರ್ಥನೆ ಮಾಡಿ ಸ್ನಾನ ಮಾಡ್ತಕ್ಕಂಥದ್ದಲ್ಲ. ಅದು ತಾವು ದಿನನಿತ್ಯದ ನಿತ್ಯ ಕರ್ಮಾನುಷ್ಠಾನಗಳನ್ನು ಮಾಡ್ತಕ್ಕಂಥದ್ದು. ಮಾಘ ಸ್ನಾನ ಅಂತ ವಿಶೇಷವಾಗಿ ಹೇಳೋದಾದರೆ ಹರಿಯೋ ನದಿಯಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು, ಇಲ್ಲ ಅಂದರೆ ಸಮುದ್ರ ಸ್ನಾನವನ್ನು ಮಾಡ್ತಕ್ಕಂಥದ್ದು. ಅದು ಬಹಳ ವಿಶೇಷ. ಮಾಘ ಸ್ನಾನದಲ್ಲಿ ಧರ್ಮಸ್ಥಳ ಮಂಜುನಾಥನ ಸಾನ್ನಿಧ್ಯದಲ್ಲಂತೂ ತೀರ್ಥ ಸ್ನಾನ ಎಂಬತಕ್ಕಂಥದ್ದನ್ನು ಕೂಡ ಮಾಡಿಸ್ತಕ್ಕಂಥದ್ದಿದೆ. ಈ ಒಂದು ಮಾಘ ಮಾಸದಲ್ಲಿ ಮಾತ್ರ ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ಆ ಒಂದು ತೀರ್ಥ ಸ್ನಾನವನ್ನು ಕೂಡ ಮಾಡಿಸ್ತಕ್ಕಂಥದ್ದಿದೆ. ಯಾಕೆಂದರೆ ಮೊನ್ನೆ ನಾನು ಧರ್ಮಸ್ಥಳಕ್ಕೆ ಭೇಟಿ ನೀಡಿದಾಗ ಗುರುಗಳು ನನಗೆ ಹೇಳ್ತಾ ಇದ್ರು, ಮಾಘ ಸ್ನಾನದಲ್ಲಿ ಒಮ್ಮೆ ನೀನು ಧರ್ಮಸ್ಥಳಕ್ಕೆ ಬರಬೇಕು, ಮಂಜುನಾಥನ ಅನುಗ್ರಹವನ್ನು ಪಡಿಬೇಕು, ನೀನು ತೀರ್ಥ ಸ್ನಾನವನ್ನು ಮಾಡಬೇಕು, ಮನೋಗತ ಪ್ರಶ್ನಾತಂತ್ರದಲ್ಲಿ ಇನ್ನಷ್ಟು ಹೆಚ್ಚಿನ ಕೀರ್ತಿಯನ್ನು ನೀನು ಸಿದ್ಧಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಶೀರ್ವಾದವನ್ನು ನನಗೆ ಅಲ್ಲಿರ್ತಕ್ಕಂಥ ಗುರುಗಳು ವೀರೇಂದ್ರ ಹೆಗ್ಡೆ ಗುರುಗಳವರು ನನಗೆ ಆಶೀರ್ವಾದವನ್ನು ಮಾಡಿದ್ರು. ನಿಜಕ್ಕೂ ಬಹಳ ಸಂತೋಷ ಆಯಿತು. ನಿನ್ನೆ ನಡೆದಿರ್ತಕ್ಕಂಥ ಭಾನುವಾರದ ಕಾರ್ಯಕ್ರಮದಲ್ಲೂ ಕೂಡ ನಾನು ತಿಳಿಸ್ಕೊಟ್ಟೆ, 1 ಸ್ಪೂನ್ ಹಾಲನ್ನು ತಲೆಗೆ ಹಾಕ್ಕೊಂಡು ಸ್ನಾನವನ್ನು ಮಾಡೇ ತಾವು ಈ ಒಂದು ತಂತ್ರಸಾರವನ್ನು ಮಾಡಬೇಕು. ಮಾಘ ಮಾಸ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ, ಮಂಗಳದಾಯಕವಾಗಿರಲಿ ಎಂಬತಕ್ಕಂಥ ಆಶೀರ್ವಾದವನ್ನು ಮಾಡ್ತಾ, ತಾಯಿ ಲಲಿತಾ ರಾಜರಾಜೇಶ್ವರಿಯ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಪ್ರಭೆಗಳು ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಅಮೃತಬಿಂದು ಉತ್ಸವದಂದು ಅಮೃತಬಿಂದುವನ್ನು ಮರಿಲೇಬಾರದು. ಇವತ್ತಿನ ದಿವಸ ಸೋಮವಾರ, ವಾರದ ಮೊದಲನೇ ದಿವಸ. ನಾನು ಕೂಡ ನೋಡಿ ಪ್ರಾರಂಭದ ಹಂತದಲ್ಲೇ ಈಗಾಗಲೇ ಹೇಳಿದಾಗೆ ಅಮೃತ ಬಿಂದುವನ್ನು ಸ್ವೀಕರಿಸ್ತಾ ಇದ್ದೇನೆ. ಯುವಕ ಜನತೆ ತಾವೆಲ್ಲರೂ ಕೂಡ ಆರೋಗ್ಯಕರವಾಗಿರಬೇಕು. ಶ್ರೀನಿವಾಸ್ ಗುರೂಜಿ ಅವರು ಹೇಗೆ ಸ್ಟ್ರಾಂಗಾಗಿ ಪ್ರತಿನಿತ್ಯ ಬೆಳಗ್ಗೆ ಫ್ರೆಶ್ ಆಗಿ ಬಂದ್ಬಿಟ್ಟು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೋ ಅದೇ ರೀತಿ ತಾವು ಪ್ರತಿನಿತ್ಯ ನಿಮ್ಮ ದಿನಚರಿಯನ್ನು ಇದೇ ರೀತಿ ಸ್ಟ್ರಾಂಗಾಗಿ ನಡೆಸಬೇಕು. ಆಲಸ್ಯಕರವನ್ನು ತೋರದೀರಾ,
ಆಸಕ್ತಿಯುಕ್ತರಾಗಿ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಾಕಷ್ಟು ಹೆಚ್ಚಿನ ರೀತಿಯಲ್ಲಿ ಆಸಕ್ತಿಯನ್ನು ತೋರಿಸಿ ತಾವು ಕೆಲಸವನ್ನು ಮಾಡಬೇಕು. ಯಾಕೆ ಅಂದರೆ ಅಮೃತಬಿಂದು ನಿಜಕ್ಕೂ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥದ್ದು. ಅಮೃತಬಿಂದುವನ್ನು ನಾನು ಸ್ವೀಕರಿಸಿದ್ದೇನೆ, ತಾವು ಸ್ವೀಕರಿಸಿ ನಿಜಕ್ಕೂ ನಿಮ್ಮ ಆರೋಗ್ಯವೆಲ್ಲವನ್ನೂ ಕೂಡ ಆದಷ್ಟು ಬೇಗ ವೃದ್ಧಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಮನೋಗತ ಪ್ರಶ್ನಾತಂತ್ರದಲ್ಲಿರ್ತಕ್ಕಂಥ ರಾಶಿಫಲದಲ್ಲಿರ್ತಕ್ಕಂಥ ಫಲಾಫಲಗಳನ್ನು ನಿಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ಕೊಡ್ಬೇಕು. ಸಮಯದ ಅಭಾವ ಕೂಡ ಇದೆ, ಸಮಯ ಮೀರ್ತಾ ಇದೆ. ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ಉತ್ತರಾಭಿಮುಖವಾಗಿ ಕೂತು ಪರಮೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಿನ್ನೆ ನಡೆದಂತಹ ಕಾರ್ಯಕ್ರಮ ಇದು ಶನೇಶ್ವರನ ಅನುಗ್ರಹ ಒಂದು ಕಡೆ ಆದರೆ, ಹೌದು, ಕಣ್ಣು ದೃಷ್ಟಿಗೆ, ಹೌದು, ಕೆಲವು ಕೆಟ್ಟ ಕಣ್ಣುಗಳಿಗೆ, ಹೌದು, ಕೆಲವು ನಡೆಸುವಂತಹ ಕೆಲವು ಕೆಟ್ಟ ಪ್ರಯೋಗಗಳಿಗೆ, ಈ ಕೆಟ್ಟ ಪ್ರಯೋಗ ಈ ವಾಮಾಚಾರನೋ ಪ್ರಯೋಗ ಇಲ್ಲ ಎಂಬತಕ್ಕಂಥದ್ದೇ ನಮ್ಮ ವಿಭಮತ ಇದೆ. ಆದರೆ ಆ ನೋವಲ್ಲಿ ಬಿದ್ದು ನರಳುತ್ತಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಅಂತಹವ್ರಿಗಾಗೆ ಆ ಪದಾರ್ಥಗಳಂತ ಕೆಲಸ ಮಾಡುತ್ತೆ. ಎಡಮುರಿ ಸಾಮಾನ್ಯವಾದ್ದಲ್ಲ, ಬಲಮುರಿ ಸಾಮಾನ್ಯವಾದ್ದಲ್ಲ. ಎಡಮುರಿ ಬಲಮುರಿ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆ ಮಾಡ್ತಾರೆ. ಕರೆ ಮಾಡಿದ ತಕ್ಷಣ ನಿಮ್ಮಲ್ಲಿ ಕೇಳೋ ಮೊದಲನೇ ಪ್ರಶ್ನೆ, ಗುರುಗಳೇ ನನಗೆ ಯಾರೋ ಏನೋ ಮಾಡಿಸಿದ್ದಾರೆ, ಮಾಡಿಸಿದ್ದಾರೆ ಅಂದಾಗಲೇ ಈ ಕೆಲಸ ಮಾಡಬೇಕು. ಹೌದು. ಅದರಿಂದ ನಿಮಗೆ ಯಾರಿಗೇ ಡೌಟ್ ಇದ್ರು, ನಿನ್ನೆ ನೀವು ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಗುರುವಾರ ಮಾಡ್ಬೋದು, ಭಾನುವಾರ ಮಾಡ್ಬೋದು, ಪೌರ್ಣಮಿ ಮಾಡ್ಬೋದು, ಅಮಾವಾಸ್ಯೆ ಮಾಡ್ಬೋದು, ಸಂಕ್ರಮಣ ಕಾಲಗಳಲ್ಲಿ ಮಾಡ್ಬೋದು. ಅಂದರೆ ಪರ್ವಕಾಲಗಳು ವಿಶೇಷವಾಗಿರ್ತಕ್ಕಂಥ ದಿನ, ಅದರಲ್ಲೂ ಪುಷ್ಯ ನಕ್ಷತ್ರ ನೋಡಿ. ನಿನ್ನೆ ನೀವು ನೋಡಿರ್ತಕ್ಕಂಥ ತಂತ್ರಸಾರ ಪುಷ್ಯ ನಕ್ಷತ್ರದಂದು ಪುನಃ ನೀವು ಮಾಡಿಕೊಂಡ್ರೆ ಶೀಘ್ರ ಫಲ ಇದೆ. ಯಾಕೆಂದರೆ ಪುಷ್ಯ ನಕ್ಷತ್ರದಂದು ತಾವು ತರುವಂಥದ್ದು ಬಿಳಿ ಎಕ್ಕದ ಹೂ ತರ್ತೀರಿ, ಬಿಳಿ ಎಕ್ಕದೆಲೆ ತರ್ತೀರಿ. ಹಾಗೆ ಎಡಮುರಿ ಬಲಮುರಿ ನೀವು ಕಿತ್ಕೊಂಡು ಬರಲಿ ಅಂದರೂ ಮಾರ್ಕೆಟಲ್ಲಿ ತರ್ಬೋದು. ಆದರೆ ಎಡಮುರಿ ಬಲಮುರಿ ತರಬೇಕಾದ್ರೆ ಮಾತ್ರ ನೀವು ಚಿಂತನೆ ಮಾಡಿ. ಎಡಮುರಿ ಅಂದರೆ ಅದು ಎಡಗಡೆಗೆ ರೌಂಡ್ ಹಾಕಿರುತ್ತೆ, ಬಲಮುರಿ ಅಂದರೆ ಅದು ಬಲಗಡೆಗೆ ರೌಂಡ್ ಹಾಕಿರುತ್ತೆ. ಎಡಮುರಿ ಬಲಮುರಿ ಎರಡೂ ನೀವು ಜೊತೆ ಹೀಗೆ ಇಟ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಎಡಗಡೆ ಸುತ್ತಿರ್ತಕ್ಕಂಥದ್ದು ಬಲಗಡೆ ಸುತ್ತಿರ್ತಕ್ಕಂಥದ್ದು ಪಕ್ಕ ನಿಮಗೆ ಕಣ್ಣಿಗೆ ಗೊತ್ತಾಗುತ್ತೆ, ಗೋಚರಿಸುತ್ತೆ. ಅದು ಬರೀ ಏನು ಎಡಮುರಿ ಅಂತಕ್ಕಂಥದ್ದೊಂದು ಹೆಸರು, ಬಲಮುರಿ ಎಂಬತಕ್ಕಂಥದ್ದೊಂದು ಹೆಸರು ಮಾತ್ರ ಅಲ್ಲ, ನಿಮ್ಮ ಕಣ್ಣಿಗೆ ಕಾಣುವಂಥದ್ದು, ಕಣ್ಣು ಕಟ್ಟುವಂಥ ರೀತಿ ಕಾಣುವಂಥದ್ದೇ ಎಡಮುರಿ ಬಲಮುರಿ. ಅದಕ್ಕಾಗಿ ಭಾನುವಾರ, ಗುರುವಾರ ಅಥವಾ ಅಮಾವಾಸ್ಯೆ, ಪೌರ್ಣಮಿ ಇಂತಹ ಇಂತಹ ಕಾಲಗಳಲ್ಲಿ ಈ ತಂತ್ರಸಾರ ಶೀಘ್ರ ಫಲವನ್ನು ಕೊಡುತ್ತೆ. ಇದಕ್ಕೆ ಬೀಜಾಕ್ಷರಿ ಮಂತ್ರ ಸಹಿತ ನಿನ್ನೆ ಶ್ರೀನಿವಾಸ್ ಏನು ಹೇಳಿದ್ದಾರೋ ಅದೇ ಮಂತ್ರವನ್ನು ಉಚ್ಚರಿಸಿದ್ರೆ ಸಾಕು. ಇದಕ್ಕೆ ಪ್ರತ್ಯೇಕವಾದಿಲ್ಲ. ಆದರೆ ಇದನ್ನು ಮಾಡಿದ ದಿವಸ ಮಾತ್ರ ಎಲ್ಲೂ ಹೋಗಿ ಪರಾನ್ನ ಭೋಜನ ಮಾಡಬಾರ್ದು. ಅಂದರೆ ಎಲ್ಲೋ ಬೇರೆ ಕಡೆ ಹೋಗಿ ಊಟ ಮಾಡೋದು ಅದು ಸಮಂಜಸ ಅಲ್ಲ. ಒಂದು ದಿವಸ ಮಾತ್ರ ಮಾಡಿದ ದಿವಸ, ಒಂದು ದಿವಸ ಆದರೂ ಸ್ವಲ್ಪ ನಿಷ್ಠೆಯಿಂದ ಒಂದು ಶ್ರದ್ಧಾಭಕ್ತಿಯಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಇವತ್ತು ಬೆಳಗ್ಗೆ ಮನೇಲಿ ತಂತ್ರಸಾರ ಮಾಡಿಬಿಡೋದು, ಮಧ್ಯಾಹ್ನ ಯಾರೋ ಮನೆಗೆ ಹೋಗಿ ಊಟ ಮಾಡೋದು, ಇಲ್ಲಿ ತಂತ್ರಸಾರ ಮಾಡೋದು, ಹೋಟ್ಲಿಗೆ ಹೋಗಿ ಊಟ ಮಾಡೋದು, ಇದನ್ನು ಮಾಡಬೇಡಿ. ಮನೆಯಲ್ಲೇ ಅವತ್ತು ದಿವಸ ಸ್ವಲ್ಪ ಒಂದು ದಿವಸ ಮನೆಯಲ್ಲಿರಿ, ನೋಡಿ ಅದರ ಫಲ ಹೇಗಿರುತ್ತೆ ಅಂತ, ಯಾವ ಕ್ರಮ ಆಗುತ್ತೆ ನೋಡಿ, ಯಾವುದರಿಂದ ಯಾವ ಸಮಸ್ಯೆ ಅನುಭವಿಸ್ತಿದ್ರೋ ಆ ಸಮಸ್ಯೆಯಿಂದ ಆದಷ್ಟು ಬೇಗ ಹೊರಗಡೆ ಬರ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈ ಒಂದು ವಿಚಾರವಾಗಲಿ ಗುರುಗಳೇ, ನಿನ್ನೆ ನಾವು ತಿಳಿಸ್ಕೊಟ್ಟಿದ್ದೆ, ಬಾಳೆಹಣ್ಣು, ಮೊಸರು ಮತ್ತು ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನ ತಾವು ಸ್ವೀಕರಿಸಬಾರ್ದು ಅಂತಲೂ ಕೂಡ ನಾನು ಒಂದು ದಿವಸ ಮಾತ್ರ ಗುರುಗಳವರು ತಿಳಿಸ್ಕೊಟ್ಟಿದ್ದಾರೆ. ಬಹಳ ಉಪಯುಕ್ತ ಮಾಹಿತಿಗಳನ್ನು ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ಒಂದು ಸಣ್ಣ ವಿರಾಮ ಆದ ನಂತರ ಮುಂದಿನ ಭಾಗದಲ್ಲಿ ಮನೋಗತ ಪ್ರಶ್ನಾತಂತ್ರದಿಂದ ಬರ್ತಕ್ಕಂಥ ರಾಶಿಫಲದಲ್ಲಿರ್ತಕ್ಕಂಥ ಫಲಾಫಲಗಳನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತೇನೆ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲಿ ಭಾನುವಾರದ ಕಾರ್ಯಕ್ರಮದ ಬಗ್ಗೆ ತಿಳಿಸ್ತಾ ಇದ್ವಿ. ಇನ್ನು ಮನೋಗತ ಪ್ರಶ್ನಾತಂತ್ರದಲ್ಲಿ ಬರ್ತಕ್ಕಂಥ ರಾಶಿಫಲದಲ್ಲಿರ್ತಕ್ಕಂಥ ಫಲಾಫಲಗಳೇನು ಅನ್ನೋದನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತೀನಿ. ತಾವೆಲ್ಲರೂ ಕೂಡ ಉತ್ತರಾಭಿಮುಖವಾಗಿ ಕೂತು ಪರಮೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ನಮಃ ಶಿವಾಯ. ಮೊದಲನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ನಮಃ ಶಿವಾಯ. ಎರಡನೇದಾಗಿ ಕೂಡ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ನಮಃ ಶಿವಾಯ. ಮೂರನೇದಾಗಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಶ್ರೀಂ ಶ್ರೀಂ ಐಂ, ಶ್ರೀಂ ಶ್ರೀಂ ಐಂ, ಶ್ರೀಂ ಶ್ರೀಂ ಐಂ. ಈ ಮೂರು ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರನ್ನು ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ
ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬಹಳ ವಿಶೇಷವಾಗಿ ಶ್ರೀಂ ಶ್ರೀಂ ಐಂ ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಶುಭ ಫಲದಲ್ಲಿರ್ತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮೇಷರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗಿರ್ತಕ್ಕಂಥದ್ದಿದೆ. ಮಾನಸಿಕ ಸಂಕಷ್ಟಗಳು ಎಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ. ತಾವು ಅಂದುಕೊಂಡಿರ್ತಕ್ಕಂಥ ಏನೇ ಸಂಕಲ್ಪ ಇರಲಿ, ಪೂರ್ವ ನಿಯೋಜಿತವಾಗಿ ಇವತ್ತಿನ ದಿವಸ, ಹಿಂದಿನ ದಿವಸ ತಾವೆಲ್ಲರೂ ಕೂಡ ಅಂದ್ಕೊಂಡಿರ್ತೀರಿ, ಇಲ್ಲ ಇವತ್ತಿನ ದಿವಸ ನಾನು ಇಂತೆಲ್ಲ ಕೆಲಸವನ್ನ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೇಕು. ಯಾಕೆಂದ್ರೆ ಭಾನುವಾರ ತಾವೆಲ್ಲರೂ ಕೂಡ ಮನೆಯಲ್ಲೇ ಇರ್ತೀರಿ. ಸೋಮವಾರದಿಂದ ನಾನು ಈ ವಾರ ಇಷ್ಟೆಲ್ಲ ಕೆಲಸಗಳನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು, ನಾಳೆ ಸೋಮವಾರ ಇದೆ, ಇಂತೆಲ್ಲ ಕೆಲಸಗಳನ್ನು ನಾನು ಪ್ರಾರಂಭ ಮಾಡಬೇಕು ಎಂಬತಕ್ಕಂಥ ಸಂಕಲ್ಪವನ್ನು ಮಾಡ್ತೀರಿ. ಆ ಸಂಕಲ್ಪದಂತೆ ನಿಮ್ಮ ಮನಸ್ಸಿನಲ್ಲಿ ತಾವು ಮಾಡಿರ್ತಕ್ಕಂಥ ಸಂಕಲ್ಪ ದೃಢವಾಗಿದ್ದರೆ ಆ ಎಲ್ಲ ಕೆಲಸವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಆ ಒಂದು ವಿಚಾರಕ್ಕೆ ಬಂದಾಗ ನಿನ್ನೆ ತಾವು ಮಾಡಿರ್ತಕ್ಕಂಥ ಸಂಕಲ್ಪ ಬಹಳ ದೃಢವಾಗಿದೆ. ಇವತ್ತಿನ ದಿವಸ ಆ ಸಂಕಲ್ಪದಂತೆ ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಶುಭ ಫಲದಲ್ಲಿ ಕುಂಭರಾಶಿಯು ಕೂಡ ಬಂದಿರತಕ್ಕಂಥದ್ದಿದೆ. ಶುಭ ಫಲದಲ್ಲಿರ್ತರೂ ಕೂಡ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ನೀಲಾಂಜನ ಸಮಾಭಾಸಂ ರವಿಪುತ್ರಂ ವಿಮಾಗೃಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನ ನಿರಂತರವಾಗಿ ಪಠನೆ ಮಾಡೋದ್ರಿಂದ ನಿಜಕ್ಕೂ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ತಾವೆಲ್ಲರೂ ಕೂಡ ತಪ್ಪದೆ ಸಿದ್ಧಿಪಡಿಸ್ಕೊಳ್ತೀರಿ. ಶನೇಶ್ವರನನ್ನ ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವೆಲ್ಲರೂ ಕೂಡ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮಿಥುನ ರಾಶಿ, ತುಲಾ ರಾಶಿ ಮತ್ತು ಮಕರ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ತುಲಾ ರಾಶಿ ಮತ್ತು ಮಕರ ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಯಾವುದೇ ಕೆಲಸ ಆದರೂ ಕೂಡ ಪರವಾಗಿಲ್ಲ, ನಿಮ್ಮ ಶ್ರಮ ಸಾಕಷ್ಟು ಹೆಚ್ಚಿನ ಮಟ್ಟದಲ್ಲಿ ಇರಬೇಕಾಗಿರ್ತಕ್ಕಂಥದ್ದಿದೆ. ಎಲ್ಲೋ ಒಂದು ಕಡೆ ಕೆಲಸ ಅದ್ರ ಪಾಡಗದಾಗುತ್ತೆ ಬಿಡಪ್ಪ ಎಂಬತಕ್ಕಂಥ ಮನಸ್ಥಿತಿಯನ್ನು ತಾವು ಅದಾಗದೆ ಬಿಟ್ಬಿಡ್ತೀರಿ. ಎಲ್ಲೋ ಒಂದು ಕಡೆ ಅದು ಎಡುವತಕ್ಕಂಥದ್ದಿರುತ್ತೆ. ಆಸಕ್ತಿಯುಕ್ತರಾಗಿ ಕೆಲಸವನ್ನು ಮಾಡಬೇಕು, ಆಸಕ್ತಿಯನ್ನು ತೋರಿಸ್ಬೇಕು. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಪ್ರಾರಂಭದ ಹಂತದಲ್ಲಿ ಬಹಳ ವೇಗವಾಗಿ ತಾವು ಮುಂದೆ ಬರ್ತೀರಿ. ಇಲ್ಲ, ಇವತ್ತಿನ ದಿವಸ ವಾರದ ಮೊದಲನೇ ದಿವಸ ನಾನು ಇಂತೆಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು, ಇಷ್ಟೆಲ್ಲ ಕೆಲಸಗಳನ್ನು ನಾನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಪ್ರಾರಂಭನೂ ಮಾಡ್ತೀರಾ. ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಳಿಕ್ಕೆ ಪ್ರಾರಂಭದ ಹಂತದಲ್ಲಿ ಓಡಾಡ್ತಕ್ಕಂಥದ್ದು ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ ಮಧ್ಯಾಹ್ನ 3:45 ಆದ ನಂತರ ಸಾಕಷ್ಟು ಆಲಸ್ಯತನ ನಿಮ್ಮನ್ನು ಕಾಡ್ತಕ್ಕಂಥದ್ದಿರುತ್ತೆ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಅಯ್ಯೋ ಬೆಳಗ್ಗೆಯಿಂದ ಮಾಡ್ತಾ ಇದ್ದೀನಲ್ಲ, ಮಾಡ್ತಕ್ಕಂಥದ್ದೇ ಅಲ್ವಾ, ಬಿಡಪ್ಪ ಅದ್ರ ಪಾಡಗ ನಡೆಯುತ್ತೆ ಎಂಬತಕ್ಕಂಥ ಮನಸ್ಥಿತಿಯಿಂದ ಆ ಕೆಲಸವನ್ನು ಬಿಟ್ಟು ಅದರ ಮಧ್ಯದಲ್ಲಿ ಮತ್ತೊಂದು ಕೆಲಸವನ್ನು ಪ್ರಾರಂಭ ಮಾಡ್ತೇವೆ. ಆ ಒಂದು ವಿಚಾರಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ ಎಡುವತಕ್ಕಂಥದ್ದಿರುತ್ತೆ. ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಭಯ ಆಗುತ್ತೆ. ಅಯ್ಯೋ ಆ ಕೆಲಸ ಅದರ ಪಾಡಗ ಅದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಳೋದು ಬಿಟ್ಟು ಇದಕ್ಕೂ ಕೈ ಆಗದೆ ಇವಾಗ ಅದು ಆಗ್ತಾ ಇಲ್ಲ ಇದು ಆಗ್ತಾ ಇಲ್ಲ ಎಂಬತಕ್ಕಂಥ ವಿಷಮ ಪರಿಸ್ಥಿತಿಗೆ ತಾವೆಲ್ಲರೂ ಕೂಡ ಸಿಲುಕಿಕೊಳ್ಬಿಡ್ತೀರಿ. ದಯವಿಟ್ಟು ಕೂಡ ಯಾರೂ ಅಂತಹ ಕೆಲಸವನ್ನು ಮಾಡಬೇಡಿ. ಹಿಡಿದ ಕೆಲಸವನ್ನ ಅದು ಮುಗಿಯುವ ತನಕ ಬಿಡತಕ್ಕಂಥದ್ದು ಬೇಡ. ಹಿಡಿದ ಕೆಲಸವನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು. ಯಾವ ಕೆಲಸವನ್ನ ಪ್ರಾರಂಭ ಮಾಡ್ತಿರೋ ಅಂತ್ಯದವರೆಗೂ ಕೂಡ ಅಷ್ಟೇ ಆಸಕ್ತಿಯಿಂದ ಕೆಲಸವನ್ನು ಮಾಡ್ಕೊಳ್ಳಿ. ಆದಷ್ಟು ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 3:45 ಒಳಗಡೆನೆ ಕೆಲಸವನ್ನ ಕಾರ್ಯಸಿದ್ಧಿ ಪಡಿಸ್ಕೊಳ್ಳಿಕ್ಕೆ ತಾವೆಲ್ಲರೂ ಕೂಡ ಪ್ರಯತ್ನವನ್ನ ಮಾಡಬೇಕು. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಇವತ್ತಿನ ದಿವಸ 1 ಚಿಟಿಕೆ ಉದ್ದಿನ ಬೇಳೆಯನ್ನ ದೃಷ್ಟಿ ತೆಗೆದು ಹಸಿರು ಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಮತ್ತು ಕಪ್ಪು ಇರುವೆಗೆ ಒಂದಷ್ಟು ಸಕ್ಕರೆಯನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ. ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಸಿಗ್ತಕ್ಕಂಥದ್ದಿರುತ್ತೆ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವೆಲ್ಲರೂ ಕೂಡ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ಧನುರ್ ರಾಶಿ ಮತ್ತು ಮೀನ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ಧನುರ್ ರಾಶಿ ಮತ್ತು ಮೀನ ರಾಶಿ. ಮೀನ ರಾಶಿಯು ಕೂಡ ಅಶುಭ ಫಲದಲ್ಲಿರ್ತಕ್ಕಂಥದ್ದಿದೆ. ಶನೇಶ್ವರನ ತಾವು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಇವತ್ತಿನ ದಿವಸ ಅಶುಭ ಫಲದಲ್ಲಿರ್ತಕ್ಕಂಥವ್ರಿಗೆ ಎಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಆಗ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಿರುತ್ತೆ. ನಿಮ್ಮಲ್ಲಿರ್ತಕ್ಕಂಥ ಅಲ್ಪ ಸ್ವಲ್ಪ ದ್ರವ್ಯಗಳು ಕೂಡ ನಾಶವಾಗ್ತಕ್ಕಂಥದ್ದಿರುತ್ತೆ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಭಯ ಎಂಬತಕ್ಕಂಥದ್ದು ನಿಮ್ಮನ್ನು ಕಾಡತಕ್ಕಂಥದ್ದಿರುತ್ತೆ. ಅಶುಭ ಫಲದಲ್ಲಿರ್ತಕ್ಕಂಥವ್ರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವೊಂದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಅನುಷ್ಠಾನ ಏನಪ್ಪಾ ಅಂದರೆ, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ವಿಳೆದೆಲೆ ಇರತಕ್ಕಂಥದ್ದು ಸಹಜ. ಆ ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ತಕ್ಕಂಥದ್ದು, ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ಳಿ ಸಾಕು. ಆ ಒಂದು ವಿಳೆದೆಲೆಯನ್ನು ನಿಮ್ಮ ವಾಸ್ತುಗೃಹದಲ್ಲಿ ದೇವರ ಕೋಣೆಯಲ್ಲಿ ಕೂತು ಉತ್ತರಾಭಿಮುಖವಾಗಿ ಕೂತು ಆ ಒಂದು ವಿಳೆದೆಲೆಯನ್ನು ಹರಿಶಿಣದ ನೀರಲ್ಲಿ, ಅಪ್ಪಟ ಹರಿಶಿಣದ ನೀರಲ್ಲಿ ಅದನ್ನು ತೊಳಿತಕ್ಕಂಥದ್ದು. ಅಂದರೆ ಆ ಒಂದು ವಿಳೆದೆಲೆಯನ್ನು ಶುದ್ಧಿ ಮಾಡ್ತಕ್ಕಂಥದ್ದು. ಶುದ್ಧಿ ಮಾಡಿದ್ದಾದ ನಂತರ ಅಪ್ಪಟ ಶ್ರೀಗಂಧದಿಂದ ಮಾಡಿರ್ತಕ್ಕ, ಅಂದರೆ ಆ ಒಂದು ಗಂಧದ ಚಕ್ಕೆಯಿಂದ ತೆಗೆದಿರ್ತಕ್ಕಂಥ ಶ್ರೀಗಂಧ, ನಿಮ್ಮ ವಾಸ್ತುಗೃಹದಲ್ಲಿ ಗಂಧದ ಚಕ್ಕೆ ಸಾಣೆಕಲ್ಲಿದ್ರೆ ಗಂಧದ ಚಕ್ಕೆಯಿಂದ ಆ ಒಂದು ಗಂಧವನ್ನು ತೆಯ್ತಕ್ಕಂಥದ್ದು. ಇಲ್ಲ ಅಂದರೆ ನಾರ್ಮಲ್ ಆಗಿರ್ತಕ್ಕಂಥ ಶ್ರೀಗಂಧದಿಂದ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೆದು ಅದನ್ನು ದೃಷ್ಟಿ ತೆಗೆದು ಅದನ್ನು ಕೆಂಪು ನೀರೊಳಗಡೆ ಆ ಒಂದು ವಿಳೆದೆಲೆಯನ್ನು ಹಾಕಿ ತಾವು ಮತ್ತೊಮ್ಮೆ ದೃಷ್ಟಿ ತೆಗೆದುಕೊಂಡು ಹಸಿರುಗಡದ ಬುಡಕ್ಕೆ ಹಾಕ್ತಕ್ಕಂಥದ್ದು. ಈ ಒಂದು ಚುಟುಕಾಗಿರ್ತಕ್ಕಂಥ ಅನುಷ್ಠಾನವನ್ನು ಮಾಡಿ ಅಶುಭ ಫಲದಲ್ಲಿರ್ತಕ್ಕಂಥವರು ಕೂಡ ಒಂದಷ್ಟು ಸುಖ, ಶಾಂತಿ, ನೆಮ್ಮದಿಯನ್ನು ತಾವೆಲ್ಲರೂ ಕೂಡ ತಪ್ಪದೆ ಸಿದ್ಧಿಪಡಿಸ್ಕೊಳ್ತೀರಾ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗಿರಲಿ, ಪರಮೇಶ್ವರನ ಅನುಗ್ರಹವೂ ಕೂಡ ನಿಮ್ಗಿರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮನೋಗತ ಪ್ರಶ್ನಾ ತಂತ್ರದ ಮೂಲಕ ರಾಶಿ ಫಲಗಳನ್ನು ತಿಳಿಸ್ಕೊಟ್ರಿ, ಜೊತೆಗೆ ಅನುಷ್ಠಾನವನ್ನು ಕೂಡ ಹೇಳ್ಕೊಟ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು, ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ನೀವು ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ನಾಳೆ ಮಂಗಳವಾರ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.